ಜೀವ ಸ್ವರೂಪನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೆಳಗಿನ ಜಾವದ ಶುಭಾಶಯಗಳನ್ನು ಕೋರುತ್ತಾ ಸ್ವಾಗತವನ್ನ ಮಾಡುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ಲೂಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ಓದಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನು. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತೆ ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಾಮನ ವಂಶಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ದೇವರ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು, ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಗಾಗಿ, ದಯೆಗಾಗಿ, ಕರುಣೆಗಾಗಿ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಈ ದಿನ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ ಸದುತ್ತರವನ್ನು ದಯಪಾಲಿಸು. ತಲೆಬಾಗಿ ಬಂದಿರುವಂತಹ ನಿನ್ನ ಪ್ರಿಯರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. 21ನೇ ಸಂಗೀತ, ಜೀವ ವಾಕ್ಯದ ಗಾನವ ಇಂಪಾಗಿ ಹಾಡಿರಿ ಎಂಬುದಾಗಿ. ಜೀವ ವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೇಮದ ವಿವರ ವರ್ಣಿಸಿ ಹೇಳಿರಿ. ಶುಭ ವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಜೀವ ವಾಕ್ಯವಯೇ ಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷಲೋಕ ಮಾರ್ಗ ಉಚಿತಾರ್ಥದಾನ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು.
ಸಾರುವೆದವ ಜಾನಕ್ಕೆ ಆಶಕ್ತಿಯಿಂದಲೇ ಸಾರೂಪ ಪದ ಮನ್ನಣೆ ಪಾಪಿಗಳೆಲ್ಲರಿಗೆ ಶುದ್ಧ ಮಾಡಿಯೇಸು ಕಾಯುತ್ತೀರ್ಪನೆಂದು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಸಮಯದಲ್ಲಿ ಹಿರಿಯರಾದಂತ ಎವೆಲಿನ್ ಪಾಲಮ್ಮ ಅವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇನೆ. ಪ್ರಭು, ನೀನು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಲ್ಲಪ್ಪ. ನಿನ್ಗೆ ಸ್ತೋತ್ರಪ್ಪ. ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆಯುಳ್ಳ ದೇವರೇ, ನಿನ್ಗೆ ಸ್ತೋತ್ರ. ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಿ ಸ್ವಾಮಿ, ನಿನ್ಗೆ ಸ್ತೋತ್ರ ಕರ್ತನೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಮುಂಜಾನೆ ಹೇಳುವಂತೆ ಸ್ವಾಮಿ, ನೀನು ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲ ರಾಜ, ನಿನ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಎಂದು ಕೂಗುವಾಗ ಕೇಳುವ ದೇವರು, ಬೀಳದಂತೆ ಕಾಯುವ ನಮ್ಮಪ್ಪನು ನೀನೇ ಸ್ವಾಮಿ. ನಮ್ಮನ್ನು ಇಷ್ಟು ಮಟ್ಟಿಗೆ ಕರ್ತನೆ ಇಲ್ಲಿಯ ತನಕ ಅಪ್ಪ ನಮ್ಮನ್ನು ಎಷ್ಟು ಸುರಕ್ಷಿತವಾಗಿ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಆಧರಿಸಿ ಕಾಯ್ದು ಕಾಪಾಡುತ್ತಾ ಬಂದಿದ್ದೀಯ. ನಾವು ಅಯೋಗ್ಯರು ಸ್ವಾಮಿ, ಅಪಾತ್ರರು, ಗಣನೆಗೆ ಬಾರದವರು ಆದ ನಮ್ಮನ್ನು ಎಲ್ಲಾ ಕೇಡು ಗಂಡಾಂತರದಿಂದ ತಪ್ಪಿಸಿ ನಮ್ಮನ್ನು ನಡೆಸಿದಾತನೇ, ನಿನಗೆ ಸ್ತೋತ್ರಪ್ಪ. ಅಪ್ಪ, ಈ ಸಭೆಯನ್ನು ಆಶೀರ್ವದಿಸಿ ಕರ್ತನೆ, ಸಭೆಯ ಪಾಲಕರನ್ನು, ಸಭೆಗೆ ಸೇರುವ ಪ್ರತಿಯೊಬ್ಬೊಬ್ಬರನ್ನು ನಡೆಸಿದಾತನು ನೀನೆ ಸ್ವಾಮಿ, ನಿನ್ಗೆ ಸ್ತೋತ್ರಪ್ಪ. ಎಲ್ಲಿ ಇಬ್ಬರೇ ಆಗಲಿ ಮೂವರೇ ಆಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯೆ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ್ದೆ ಸ್ವಾಮಿ. ಅಪ್ಪ, ಹೌದು ಕರ್ತನೆ, ನೀನು ಇಲ್ಲಿ ಇಳಿದು ಬಂದಿದ್ದಿ ಸ್ವಾಮಿ ಆಲಯಕ್ಕಾಗಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ದೇಹವೇ ನನ್ನ ಆಲಯವಾಗಿದೆ ಅಂತ ಹೇಳಿದಾತ ನೀನಲ್ವೇ ಸ್ವಾಮಿ. ನಮ್ಮ ದೇಹದ ಆತ್ಮಗಳಲ್ಲಿ ನೀನು ವಾಸ ಮಾಡು, ಪರಿಶುದ್ಧಾತ್ಮನ ತಂಗುದಾಣವಾಗಿರ್ಲಿ ಎಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಸರ್ವರನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಮಹೋನ್ನತನೇ, ಪರಿಶುದ್ಧನೇ, ನೀತಿವಂತನೇ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಕಾಯುವಾತನೇ, ನಿನ್ಗೆ ಸ್ತೋತ್ರ. ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಮ್ಮನ್ನು ಬಾಧಿಸದಂತೆ ಕಾಯುತ್ತಿದ್ದಿ ಸ್ವಾಮಿ, ನಿನ್ಗೆ ಸ್ತೋತ್ರ. ನಮ್ಮ ಜೊತೆಗಾರನೇ, ನಮ್ಮ ಸ್ನೇಹಿತನೇ, ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ತಂದೆ ತಾಯಿ ಎಲ್ಲವೂ ನೀನೇ ಸ್ವಾಮಿ. ಹೌದು ಕರ್ತನೆ, ಎಷ್ಟು ಪ್ರೀತಿ ಮಾಡಿದ್ಯಪ್ಪ ನಮ್ಮನ್ನು, ಎಷ್ಟು ರೀತಿಯಲ್ಲಿ ನಮ್ಮನ್ನು ಸಂರಕ್ಷಿಸುತ್ತಾ ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬಂದಿದ್ದೀಯಲ್ಲಪ್ಪ. ನಿನ್ನ ಅಮೋಘವಾದಂತ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಎಷ್ಟು ನಮ್ಮನ್ನು ಪ್ರೀತಿ ಮಾಡಿದೆಯಲ್ಲಪ್ಪ, ಆದ್ದರಿಂದ ನೀನ್ ಪರಲೋಕದಿಂದ ಇಳಿದು ಬಂದಿಯಲ್ಲಪ್ಪ. ನಮ್ಮನ್ನು ಹುಡುಕಿ ರಕ್ಷಿಸಲು ನೀನ್ ಬಂದೆ ಹೊರತು ನಾವು ನಿನ್ನನ್ನು ಹುಡುಕಿಕೊಂಡು ಬರ್ಲಿಲ್ಲವಲ್ಲ ಸ್ವಾಮಿ. ನೀನೆಷ್ಟ ಪ್ರೇಮಿ, ಅಂತವರನ್ನು ಕೈ ಬಿಡದೆ ನೀನ್ ಸಂರಕ್ಷಿಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ, ಸರ್ವೇಶ್ವರನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನೀನೇ ಆದಿಯು ಅಂತ್ಯವು ಈ ಸಭೆಗೆ ಆಗಿರು ಸ್ವಾಮಿ. ಸ್ತದೆಯನ್ನು ಆಶೀರ್ವಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ದಿನೇ ಕರ್ತನೆ ಅಭಿವೃದ್ಧಿ ಆಗುತ್ತಾ ನಿನ್ನನ್ನು ಸ್ತುತಿಸ್ತಾ, ನಿನ್ನನ್ನು ಆರಾಧಿಸ್ತಾ, ನಿನ್ನನ್ನು ಘನಪಡಿಸ್ತಾ ನಮ್ಮ ಜೀವಿತಗಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ನಿನ್ ಚಿತ್ತದಂತೆ ನಮ್ಮನ್ನು ಕೈ ಹಿಡಿದು ನಡ್ಸಪ್ಪ.
ನೀನೇ ಕುಟುಂಬಗಳಲ್ಲಿ ಬೆದ್ದು ಕುಟುಂಬದ ಯಜಮಾನಿಕೆಯನ್ನು ನೀನು ವಹಿಸ್ಕೋ ಸ್ವಾಮಿ. ಕುಟುಂಬದ ಯಜಮಾನನು ನೀನಾಗಿರು. ನಮ್ಮನ್ನೆಲ್ಲ ಕುಟುಂಬದಲ್ಲಿರುವ ಪ್ರತಿಯೊಂದೊಂದು ಕುಟುಂಬದಲ್ಲಿ ಇದ್ದುಕೊಂಡು ಕುಟುಂಬದ ಯಜಮಾನನು ನೀನಾಗಿದ್ದುಕೊಂಡು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸು ಸ್ವಾಮಿ. ಏಸಪ್ಪ, ನನ್ನ ಒಡೆಯನೇ ನಿನಗೆ ಸ್ತೋತ್ರ. ದೇವರೇ ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ. ಸೇರಿ ಬಂದಿರುವ ಒಬ್ಬೊಬ್ಬರನ್ನು ಆಶೀರ್ವಸು. ಸಭೆ ಪಾಲಕರನ್ನು ಆಶೀರ್ವಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಅವರ ಹೆಂಡತಿಯನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ಆಶೀರ್ವಸು ಸ್ವಾಮಿ. ಹಾಗೆ ಸೇರಿ ಬಂದಿರುವ ನಮ್ಮೆಲ್ಲರಿಗೆ ನಿನ್ ದಿವ್ಯಾಶೀರ್ವಾದದ ಮಳೆಯನ್ನೇ ಸುರಿಸು ಕರ್ತನೆ. ಅಪ್ಪ, ನಿನ್ಗೆ ಸ್ತೋತ್ರ ಅಪ್ಪ. ನಿನ್ನ ಹುಟ್ಟುಹಬ್ಬವನ್ನು ನಾವು ಸಂತೋಷದಿಂದ ಆಚರಿಸಿ ನಿನ್ನನ್ನು ಸ್ತುತಿಸ್ತಾ ನಿನ್ನನ್ನು ಕೊಂಡಾಡ್ತಾ ಘನಪಡಿಸುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಡು ಸ್ವಾಮಿ. ಪರಲೋಕದ ದ್ವಾರವನ್ನು ತೆರೆದು ತುಂಬಿಸು ಸ್ವಾಮಿ. ಎಲ್ಲರೂ ಸಂತೋಷದಿಂದ ಅಪ್ಪ, ಸಮಾಧಾನದಿಂದ ಇರುವಂತೆ ಕರ್ತನೆ, ನಿನ್ನ ಆಹ್ವಾನಕ್ಕೆ ನಾವು ಸಿದ್ಧರಾಗಿರುವಂತೆ ನೀನು ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರ ಕರ್ತನೆ. ಸೇರಿ ಬಂದಿರೋ ಒಬ್ಬೊಬ್ಬರ ಕುಟುಂಬದಲ್ಲೂ ನೀನಿರು ಸ್ವಾಮಿ. ಅಪ್ಪ, ನಿನ್ಗೆ ಸ್ತೋತ್ರ ಕರ್ತನೆ. ನಿನಗೆ ಎಷ್ಟು ಸ್ತುತಿಸಿಕೊಂಡು ಆಡಿದರೂ ಸಾಲದು. ಅಂತ ಅಮೋಘವಾದಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ಯಲ್ಲಪ್ಪ. ನಾವೀ ತಪ್ಪಿ ಹೋದ್ರೂ ಬಿಡದಂತೆ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕಾಯ್ದು ಕಾಪಾಡುತ್ತಾ ಬಂದಿದ್ಯಲ್ಲ. ನಿನ್ಗೆ ಸ್ತೋತ್ರ. ಸ್ತುತಿಗನ ಮಾನ ಮಹಿಮೆ ನಿನಗೆ ಕರ್ತನೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಮ್ಮೆ ಕೂಡಿ ಬಂದಿರುವಂತ ದೇವ ಮಂದಿಯನ್ನ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಾ ದೇವರ ವಾಕ್ಯದ ಬಳಿಗೆ ನಾವು ಬರುವುದಾದರೆ ಮತ್ತಾಯನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ ನಾವು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದಿದ್ದಾನೆ. ಮತ್ತಾಯನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಮನುಷ್ಯನನ್ನಾಗಿ ಕಳಿಸುವಾಗ ಆತನು ಬರುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನು ಈ ಭೂಮಿ ಮೇಲೆ ಬಂದ ಉದ್ದೇಶವನ್ನು ಮತ್ತು ಆ ಉದ್ದೇಶವನ್ನ ಪರಿಪೂರ್ಣ ಮಾಡಲಿಕ್ಕೆ ಬೇಕಾದಂತ ದಾರಿಯನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಸ್ನಾನಿಕನಾದ ಯೋಹಾನನನ್ನು ಆತನು ಕಳಿಸಿಕೊಟ್ಟನು. ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನ ಲೋಕದ ಎಲ್ಲಾ ಜನರಿಗೆ ತಿಳಿದು ಬರುವ ಹಾಗೆ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಆತನು ಸಾರಿ ಹೇಳಬೇಕಾಗಿತ್ತು, ತಿಳಿಸಬೇಕಾಗಿತ್ತು. ಇಲ್ಲಿ ಪ್ರಾಮುಖ್ಯವಾದ ಅಂಶ ಏನಂತಂದ್ರೆ, ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವಾಗ ದೇವರು ಈ ಲೋಕದ ಮಾನವರ ಜೀವಿತದಲ್ಲಿ ಯಾವ ನಿರೀಕ್ಷೆಯನ್ನ ಹೊಂದಿದವನಾಗಿ ಯಾವ ಉದ್ದೇಶದಿಂದ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂಬುದನ್ನ ಆತನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. 5ನೇ ವಚನದಿಂದ ಈ ಮಾತುಗಳನ್ನ ನಾನು ಓದುತ್ತೇನೆ. ಆಗ ಯೆರೂಸಲೇಮು, ಎಲ್ಲಾ ಯೂದಾಯವು, ಯೋರ್ದನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ,
ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬ ಆಲೋಚನೆಯನ್ನು ಬಿಡಿರಿ. ಇಲ್ಲಿ ಯೋಹಾನನು ಇಸ್ರೇಲ್ ಜನಾಂಗಕ್ಕೆ ಕಠಿಣವಾದ ಮಾತುಗಳಿಂದ ಅವರ ಪಾಪಗಳನ್ನ ಖಂಡಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಾಮುಖ್ಯವಾಗಿ ಯೋಹಾನನು ಲೋಕದ ಎಲ್ಲಾ ಜನರಲ್ಲಿ, ವಿಶೇಷವಾಗಿ ಇಸ್ರೇಲರ ಮಧ್ಯದಲ್ಲಿ ಇರುವ ಪಾಪವನ್ನ ಅವರಿಗೆ ತಿಳಿಸುತ್ತಾ, ತಂದೆಯಾದ ದೇವರು ಕಳಿಸುವಂತ ಯೇಸು ಕ್ರಿಸ್ತನನ್ನ ತಮ್ಮ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ಆತನನ್ನ ಅಂಗೀಕರಿಸಿಕೊಳ್ಳುವುದು ಅವಶ್ಯವಿತ್ತು ಮತ್ತು ತಾವು ತಮ್ಮ ಪಾಪಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯವಿತ್ತು ಮತ್ತು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವುದರ ಮುಖಾಂತರವಾಗಿ ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪಗಳನ್ನ ಬಿಟ್ಟು ಬಿಡುವುದರಿಂದ ದೇವರ ಕಡೆಗೆ ಅವರು ತಿರುಗಿಕೊಳ್ಳುವುದು ಸಾಧ್ಯ ಎಂಬುವಂತಹ ಸತ್ಯವನ್ನ ತಿಳಿಸುವಂತವನಾಗಿದ್ದಾನೆ. ಕ್ರಿಸ್ತನು ಈ ಲೋಕಕ್ಕೆ ತಂದೆಯಾದ ದೇವರ ಬಳಿಯಿಂದ ಕಳುಹಿಸಲ್ಪಡಬೇಕಾದ್ರೆ ಲೋಕದ ಪಾಪದ ಶಾಪವನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಕಳುಹಿಸಲ್ಪಟ್ಟನು. ಈ ಕಾರ್ಯವು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ನೆರವೇರಬೇಕಾಗಿತ್ತು. ಕಾರಣ, ಲೋಕದ ಶಾಪದ ಪಾಪವನ್ನ ಪರಿಹರಿಸುವುದಕ್ಕಾಗಿ ದೇವರು ಇಸ್ರೇಲ್ ಜನಾಂಗವನ್ನ ಆರಿಸಿಕೊಂಡು ಆ ಜನಾಂಗದ ಮುಖಾಂತರವಾಗಿ ಈ ಲೋಕಕ್ಕೆ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸುವುದು ಆತನ ಸಂಕಲ್ಪವು, ಉದ್ದೇಶವಾಗಿತ್ತು. ಆದುದರಿಂದಲೇ ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನಾಂಗದ ಮಧ್ಯದಲ್ಲಿ ನಜರೇತಿನಲ್ಲಿ, ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಹುಟ್ಟಿ ನಜರೇತಿನಲ್ಲಿ ಬೆಳೆದು ಇಸ್ರಾಯೇಲ್ ಜನಾಂಗಕ್ಕೆ ದೇವರ ರಾಜ್ಯದ ವಿಷಯವಾದ ಸುವಾರ್ತೆಯನ್ನ ಸಾರಿದನು. ಆ ಸುವಾರ್ತೆ ಏನೆಂಬುದಾಗಿ ಹೇಳುವಾಗ ಯೋಹಾನನ ಮುಖಾಂತರವಾಗಿ ಆತನು ಅವರೆಲ್ಲರಿಗೂ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಿರಿ, ನಿಮ್ಮ ಪಾಪಗಳನ್ನ ಬಿಟ್ಟು ಬಿಡಿರಿ, ನಿಮ್ಮ ನಿಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷೆ ಹೊಂದುವಾಗ ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ಕನಿಕರವೂ ದಯೆಯೂ ದೀರ್ಘ ಶಾಂತನೂ ಆಗಿರುವಂತಹ ತಂದೆಯಾದ ದೇವರು ನಿಮ್ಮನ್ನ ಕ್ಷಮಿಸಿ ಮತ್ತೆ ತನ್ನ ಜೀವದಲ್ಲಿ ಸೇರಿಸಿಕೊಳ್ಳುವನು ಎನ್ನುವಂತ ಸುವಾರ್ತೆಯನ್ನ ಆತನು ಸಾರಿದನು. ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಎಲ್ಲಾ ಮಾನವರು ಅಂಗೀಕರಿಸಿಕೊಳ್ಳುವುದರ ಮುಖಾಂತರವಾಗಿ ತಮ್ಮ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯವಿದೆ ಎಂಬುದನ್ನ ಸ್ನಾನಿಕನಾದ ಯೋಹಾನನು ಸಾರಿ ಸಾರಿ ಹೇಳುವಂತವನಾಗಿದ್ದಾನೆ. ಅದನ್ನೇ ಪೌಲನು, ಪೇತ್ರನು ಅಪೊಸ್ತಲರ ಕಾರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. 37 ಮತ್ತು 38ನೇ ವಚನದಲ್ಲಿ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ತಂದೆಯಾದ ದೇವರ ಯೋಜನೆ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸುವುದರ ಮುಖಾಂತರವಾಗಿ ಆತನು ಶಿಲುಬೆಯ ಮೇಲೆ ತನ್ನ ಮರಣವನ್ನ ಹೊಂದುವಾಗ, ತನ್ನ ಜೀವವನ್ನ ಬಲಿದಾನ ಮಾಡುವಾಗ ಲೋಕದ ಸಮಸ್ತ ಪಾಪವನ್ನ ಕ್ಷಮಿಸಿ ಆತನನ್ನ ನಂಬುವ ಪ್ರತಿಯೊಬ್ಬನು ಕಳೆದುಕೊಂಡಿರುವಂತಹ ತಂದೆಯಾದ ದೇವರ ನಿತ್ಯವಾದ ಸಂಬಂಧವನ್ನ
ಮತ್ತೆ ಅನುಭವಿಸುವಂತೆ ಕಾರ್ಯರೂಪಕ್ಕೆ ತರುವುದೇ ಆತನ ಚಿತ್ತವಾಗಿತ್ತು. ಈ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬರುವುದು ಅವಶ್ಯವಾಗಿತ್ತು. ಈ ಉದ್ದೇಶವನ್ನ ಸ್ನಾನಿಕನಾದ ಯೋಹಾನನು ಇಸ್ರೇಲ್ ಜನಾಂಗಕ್ಕೆ ಮೊದಲು ಸಾರಿ ಹೇಳುವಂತವನಾಗಿದ್ದಾನೆ. ಆ ನಂತರ 12 ಮಂದಿ ಅಪೊಸ್ತಲರಲ್ಲಿ ಮೊದಲನೆಯವನಾದಂತ ಪೇತ್ರನು ಅದೇ ಸತ್ಯವನ್ನ ಜಗತ್ತಿಗೆ ಸಾರಿ ಹೇಳುವಂತವನಾಗಿದ್ದಾನೆ. ಈ ಲೋಕವು ಇಂದು ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಸಂತೋಷ ಪಡುತ್ತಾ ಸಂಭ್ರಮದಿಂದ ಆ ಹಬ್ಬವನ್ನ ಆಚರಿಸುತ್ತಿರುವಾಗ ದೇವರ ಪ್ರಾಮುಖ್ಯವಾದಂತ ಸಂದೇಶವನ್ನ ತಿಳಿದುಕೊಳ್ಳಬೇಕಾದದ್ದು ಅತ್ಯವಶ್ಯವಾಗಿದೆ. ಸಂತೋಷ ಪಡುವುದು ದೇವರ ರಾಜ್ಯವನ್ನ ಹೊಂದಿಕೊಳ್ಳುವುದಕ್ಕಾಗಿ, ದೇವರ ರಾಜ್ಯದಲ್ಲಿ ಸೇರುವುದಕ್ಕಾಗಿ, ತಂದೆಯಾದ ದೇವರ ಬಳಿಯಲ್ಲಿ ಆತನ ಸಮ್ಮುಖದಲ್ಲಿ ನಿರಂತರವೂ ಜೀವಿಸುವಂತ ಕೃಪೆಯನ್ನ ಹೊಂದುವುದಕ್ಕಾಗಿ ಮತ್ತು ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ನಾವು ನೀತಿವಂತರಾಗಿ ನಿತ್ಯ ಜೀವವನ್ನು ಹೊಂದಿ ತಂದೆಯ ರಾಜ್ಯದಲ್ಲಿ ಸೇರುವುದಕ್ಕಾಗಿ ಆಗಿರಬೇಕೆಂಬುವಂತ ಒಂದೇ ಒಂದು ಸತ್ಯದ ಸಂದೇಶವನ್ನ ಯೇಸು ಕ್ರಿಸ್ತನ ಜನನವು ಈ ಲೋಕಕ್ಕೆ ಸಾರಿ ಹೇಳುವಂತದ್ದಾಗಿದೆ. ಯೇಸು ಕ್ರಿಸ್ತನ ಜನನದ ಕುರಿತಾದಂತ ಈ ಸಂತೋಷದ ಸುವಾರ್ತೆಯ ಸಂದೇಶವು ಜಗತ್ತಿನ ಪ್ರಪಂಚದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳಬೇಕಾಗಿದೆ. ಕ್ರಿಸ್ತನಲ್ಲಿ ಸಿಗುವಂತ ನಿತ್ಯವಾದಂತ ಜೀವದ ಸಂದೇಶವು ಪ್ರತಿಯೊಬ್ಬ ಮಾನವನಿಗೂ ಮುಟ್ಟಿದಾಗ ಪ್ರತಿಯೊಬ್ಬ ಮಾನವನು ಈ ಸತ್ಯದ ಸಂದೇಶವನ್ನ ಅರ್ಥ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಮತ್ತು ತನ್ನ ಪಾಪದ ನಿಮಿತ್ತ ಪಶ್ಚಾತ್ತಾಪ ಪಟ್ಟು ಪಾಪವನ್ನ ಬಿಟ್ಟು ನೀತಿಯನ್ನ ಅನುಸರಿಸಿ ನೀತಿಯ ಒಡೆಯನಾದಂತ ಯೇಸು ಕ್ರಿಸ್ತನನ್ನ ಆರಾಧಿಸುವುದರ ಮುಖಾಂತರವಾಗಿ ಆತನಿಗೆ ತನ್ನ ಸಂಪೂರ್ಣವಾದಂತ ನಂಬಿಕೆಯಿಂದ ಆರಾಧನೆ ಮಾಡುವುದರ ಮುಖಾಂತರವಾಗಿ ಆತನನ್ನೇ ನಂಬಿಕೊಂಡು ಇಬ್ಬರ ಮೇಲೆ ಆತನಿಗಾಗಿ ಬದುಕುವುದನ್ನ ಅನುಸರಿಸುವುದರ ಮುಖಾಂತರವಾಗಿ ಮತ್ತು ತನ್ನ ಜೀವಿತದಲ್ಲಿ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ ಮೇಲೆ ಆತನ ಸಾರೂಪ್ಯವನ್ನು ಹೊಂದುವುದಕ್ಕೋಸ್ಕರ ಪಾಪದ ಜೊತೆಯಲ್ಲಿ ನಿರಂತರವೂ ಹೋರಾಡುತ್ತಾ ಪ್ರತಿದಿನವೂ ಪಾಪವನ್ನ ವಿಸರ್ಜಿಸುತ್ತಾ ಪಾಪವನ್ನ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಪವಿತ್ರಾತ್ಮನನುಸಾರವಾಗಿ ಜೀವಿಸಿ ಕರ್ತನ ಚಿತ್ತವನ್ನು ನೆರವೇರಿಸಿ ದೇವರ ಬರೋಣಕ್ಕಾಗಿ ಸಿದ್ಧವಾಗುವಂಥದ್ದು ಅವಶ್ಯವಾಗಿದೆ. ಈ ಸತ್ಯದ ಸಂದೇಶವನ್ನ ಸಾರುವುದಕ್ಕೋಸ್ಕರವೇ ಈ ಲೋಕದಲ್ಲಿ ತಂದೆಯಾದ ದೇವರು ಕ್ರಿಸ್ತನನ್ನ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಸತ್ಯವೇದದಲ್ಲಿ ನಾವು ನೋಡ್ತೇವೆ, 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. 1ನೇ ಯೋಹಾನ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕೆ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ತಂದೆಯಾದ ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ಳಬೇಕಾದರೆ ಕ್ರಿಸ್ತನಲ್ಲಿರುವಂತ ನೀತಿಯನ್ನ ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಅಂಗೀಕಾರ ಮಾಡಿಕೊಳ್ಳಬೇಕಾಗಿದೆ. ಆತನ ನೀತಿಯನ್ನು ಅಂಗೀಕಾರ ಮಾಡಿಕೊಳ್ಳುವುದು ಎಂದು ಹೇಳುವಾಗ ಪಾಪದಿಂದ ಬಿಡುಗಡೆ ಹೊಂದುವಂಥದ್ದು. ಪಾಪ ಅಂದರೆ ಏನು ಎಂಬುದಾಗಿ ಕೇಳುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಧರ್ಮ ಮಾಡುವುದೇ ಪಾಪ ಎಂಬುದಾಗಿ. ಅಧರ್ಮ ಎಂಬುದು ದೇವರ ಚಿತ್ತವನ್ನ ಮೀರುವಂಥದ್ದು, ದೇವರ ಸಂಕಲ್ಪವನ್ನ ಮೀರುವಂಥದ್ದು, ದೇವರ ವಾಕ್ಯವನ್ನ ಮೀರುವಂಥದ್ದು, ದೇವರ ನೀತಿಯನ್ನ
ಮೀರುವಂಥದ್ದು, ದೇವರ ಆಜ್ಞೆಗಳನ್ನ ಮುರಿಯುವಂಥದ್ದೇ ಆಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪಾಪವು ಈ ಭೂಮಿಗೆ ಆದಾಮ ಮತ್ತು ಹವ್ವಳು ದೇವರ ಮಾತಿಗೆ ಅವಿಧೇಯತೆಯನ್ನ ತೋರಿಸುವುದರ ಮುಖಾಂತರವಾಗಿ ಪ್ರವೇಶವಾಯಿತು ಎಂಬುದನ್ನ ಸತ್ಯವೇದದಲ್ಲಿ ನಾವು ತಿಳಿದುಕೊಂಡವರಾಗಿದ್ದೇವೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ಅಗಲಿ ಹೋಗಿರುವಂಥದ್ದು ದೇವರ ಮಾತಿಗೆ ಅವಿಧೇಯನಾಗಿ ಜೀವಿಸುವಂತ ಜೀವಿತವನ್ನ ಅನುಭವಿಸುತ್ತಿರುವುದರಿಂದಲೇ. ಆದಿಯಲ್ಲಿ ಆದಂತಹ ಮೋಸದ ಕಾರ್ಯವು ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬ ಮಾನವನು ಇವತ್ತು ದೇವರ ಆಜ್ಞೆಗಳನ್ನ ಮುರಿಯುವಂತ ಮನಸ್ಸುಳ್ಳವನಾಗಿ ದೇವರ ಚಿತ್ತವನ್ನ ಎದುರಿಸುವನಾಗಿ ಬದುಕುತ್ತಿರುವುದರಿಂದ ಪ್ರತಿಯೊಬ್ಬ ಮಾನವನ ಜೀವಿತವು ಅಧರ್ಮದಿಂದ ತುಂಬಿರುವಂತಹ ಜೀವಿತವಾಗಿದೆ. ಈ ಅಧರ್ಮವು ದೇವರ ನೀತಿಗೆ ವಿರುದ್ಧವಾಗಿ ಪಾಪವಾಗಿ, ಪಾಪದ ಸಂಬಳ ಮರಣವಾಗಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಪ್ರವರ್ತಿಸುತ್ತಾ ಇರುವಂತದ್ದಾಗಿರುವುದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರತಿಯೊಬ್ಬ ಮಾನವನ ಸಾವಿನಲ್ಲಿ ಸಂತೋಷ ಪಡದಂತಹ ದೇವರು ಪ್ರತಿಯೊಬ್ಬ ಮಾನವನನ್ನ ರಕ್ಷಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸುವುದು ಅವಶ್ಯವಾಗಿತ್ತು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂಬುದು ದೇವರ ಚಿತ್ತವಾಗಿತ್ತು. ಅದಕ್ಕಾಗಿಯೇ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಕಳುಹಿಸುವಂತವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, 1 ತಿಮೋಥೆಯನು ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದಂತ ಸಾಕ್ಷಿಯು. ದೇವರ ಯೋಜನೆಯ ಪ್ರಕಾರವಾಗಿ ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದಿ, ಅಂದರೆ ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನ ಸೇರಬೇಕಾಗಿದೆ. ನಿತ್ಯ ಜೀವವನ್ನ ಪ್ರತಿಯೊಬ್ಬ ಮಾನವನು ಪಡೆದುಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾಪದಿಂದ ವಿಮುಖನಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಅಂದರೆ ತಾನು ಮಾಡುವಂತ ಅಧರ್ಮವನ್ನೆಲ್ಲ ಬಿಟ್ಟು ದೇವರ ನೀತಿಗೆ ವಿರುದ್ಧವಾದಂತಹ ಪಾಪದ ಕಾರ್ಯಗಳನ್ನೆಲ್ಲ ತ್ಯಜಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ತಾನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದರ ಮುಖಾಂತರವಾಗಿ ರಕ್ಷಣೆಯನ್ನ ಹೊಂದಬೇಕಾಗಿದೆ. ಇದು ತಾನೇ ಈ ಲೋಕಕ್ಕೆ ತಿಳಿಸಬೇಕಾದಂತ ಪ್ರಾಮುಖ್ಯವಾದಂತ ಸತ್ಯದ ಸುವಾರ್ತೆಯಾಗಿದೆ. ಯಾಕಂತಂದ್ರೆ ಯೆಶಾಯನು 59ನೇ ಅಧ್ಯಾಯದಲ್ಲಿ ಮಾನವರನ್ನ ದೇವರ ಸಂಪರ್ಕದಿಂದ ಅಗಲಿಸಲು ದೇವರಿಗೂ ಮನುಷ್ಯರಿಗೂ ಅಡ್ಡಗೂಡಿಯಾಗಿ ನಿಂತಿರುವ ನಿಜಾಂಶವನ್ನ ಆತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಯೆಶಾಯನು ಬರೆದಂತ ಪ್ರವಾದನೆ 59ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇವತ್ತು ದೇವರಿಗೂ ಮನುಷ್ಯನಿಗೂ ಅಡ್ಡವಾಗಿ ನಿಂತಿರುವಂಥದ್ದು ಪ್ರತಿಯೊಬ್ಬ ಮಾನವನು ಹಿಡಿದಿರುವಂತ ಪಾಪದ ಮಾರ್ಗವೇ ಆಗಿದೆ. ಪ್ರತಿಯೊಬ್ಬ ಮನುಷ್ಯನು ಪಾಪದ ಮಾರ್ಗವನ್ನ ಅನುಸರಿಸಿರುವುದರಿಂದ
ತಂದೆಯಾದ ದೇವರು ತನ್ನ ಪ್ರಸನ್ನತೆಯನ್ನ ನಮ್ಮ ಮಧ್ಯದಲ್ಲಿ ಇರಿಸಿದರೂ ಸಹ ಆತನನ್ನ ನಾವು ನೋಡಲಾರದೆ ಆತನಿಂದ ಬಹಳ ದೂರ ಹೋದವರಾಗಿ ಬದುಕುತ್ತಾ ಇದ್ದೇವೆ. ತಂದೆಯಾದ ದೇವರನ್ನು, ನಮ್ಮ ಸೃಷ್ಟಿಕರ್ತನಾದಂಥ ದೇವರನ್ನು, ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ಯೇಸು ಕ್ರಿಸ್ತನನ್ನು ನಾವು ಅರಿಯದೆ ಬದುಕುತ್ತಿರುವುದರಿಂದ ಪಾಪದ ಪಾಲಿಗೆ ಜೀವಿತರಾಗಿ ಜೀವಿಸುತ್ತಿದ್ದೇವೆ. ಇಡೀ ಲೋಕವೇ ಅಧರ್ಮ ಮಾಡುತ್ತಾ ಈ ಭೂಮಿಯಲ್ಲಿ ದೇವರ ಶಾಪಕ್ಕೆ ಒಳಗಾಗಿರುವುದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಪಾಪವು ಆಡಳಿತ ಮಾಡುತ್ತಾ ಇರುವುದರಿಂದಲೇ ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯವಾದಂತ ದೇವರ ಮಹಿಮೆಯನ್ನ ತಿರುಗಿ ಪಡೆದುಕೊಂಡು ನಿತ್ಯ ಜೀವದಲ್ಲಿ ಸೇರಬೇಕಾದರೆ ಪಾಪದ ನಿಮಿತ್ತ ಎಲ್ಲ ಮಾನವರ ಶಾಪವನ್ನ ತೆಗೆದು ಹಾಕುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕಲ್ವಾರಿ ಶಿಲುಬೆ ಮೇಲೆ ದಾರಿ ಎರೆದಂತ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ತಂದೆಯಾದ ದೇವರ ಚಿತ್ತಕ್ಕೆ ವಿರುದ್ಧವಾದಂತ ಎಲ್ಲ ಪಾಪವನ್ನ ಬಿಟ್ಟು ನಮ್ಮೆಲ್ಲರ ಪಾಪಗಳನ್ನ ಒಪ್ಪಿಕೊಂಡು ಆತನನ್ನ ಅಂಗೀಕರಿಸಿಕೊಂಡು ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕಾದದ್ದು ಪ್ರತಿಯೊಬ್ಬ ಮಾನವನಿಗೆ ದೇವರು ಕೊಟ್ಟುವಂತ ಸಂದೇಶವಾಗಿದೆ ಮತ್ತು ಇದು ಪ್ರೀತಿಯ ಸಂದೇಶವಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನ ಕೊಟ್ಟನು. ಆತನನ್ನು ನಂಬುವುದರ ಮುಖಾಂತರವಾಗಿ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಆತನನ್ನು ನಂಬುವ ಪ್ರತಿಯೊಬ್ಬನು ಪಾಪದಿಂದ ಬಿಡುಗಡೆ ಹೊಂದಬೇಕಾಗಿದೆ. ಅಂದರೆ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ತಾನು ತಪ್ಪು ಮಾಡಿದವನಾಗಿಯೂ ಪಾಪದ ವಶದಲ್ಲಿ ಇರುವವನಾಗಿಯೂ ತಂದೆಯಾದ ದೇವರ ಮುಂದೆ ತಾನು ಪಾಪಿಯಾಗಿಯೂ ಜೀವಿಸಿದ್ದೇನೆ ಎಂಬುದನ್ನ ಒಪ್ಪಿಕೊಂಡು ತಾನು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಗಾಗಿ ತಂದೆಯಾದ ದೇವರ ಬಳಿಯಿಂದ ಪ್ರಾರ್ಥಿಸಿ ಕ್ಷಮಾಪಣೆಯನ್ನು ಹೊಂದಿ ನಿತ್ಯ ಜೀವಕ್ಕಾಗಿ ಹಂಬಲಿಸಬೇಕಾಗಿದೆ. ಈ ಸತ್ಯದ ಸುವಾರ್ತೆಯ ಮುಖಾಂತರವಾಗಿ ಇಡೀ ಜಗತ್ತೇ ತಂದೆಯಾದ ದೇವರ ಕಡೆಗೆ ತಿರುಗಿಕೊಳ್ಳುವುದು ದೇವರ ಚಿತ್ತವಾಗಿದೆ. ಆದುದರಿಂದ ಈ ಸಂದೇಶವನ್ನ ಪಾಪದ ನಿಮಿತ್ತ ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನು ಈ ಭೂಮಿ ಮೇಲೆ ತನ್ನನ್ನ ನಂಬುವಂತ ಪ್ರತಿಯೊಬ್ಬರಿಗೂ ತಂದೆಯ ಬಳಿಯಲ್ಲಿ ಇರುವಂತ ನಿತ್ಯ ಜೀವದ ಬಾಧ್ಯತೆಯನ್ನ ಉಚಿತವಾಗಿ ಕೊಡುವುದಕ್ಕೋಸ್ಕರವೇ ತನ್ನ ಪ್ರಾಣವನ್ನೇ ಸಮರ್ಪಿಸಿದ್ದಾನೆ. ಆ ಜೀವಿತವನ್ನ ಹೊಂದಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ತನ್ನನ್ನು ರಕ್ಷಿಸಿದಂತ ಯೇಸು ಕ್ರಿಸ್ತನ ಬಳಿಗೆ ಹಿಂತಿರುಗಿ ಬರಬೇಕಾದದ್ದು ಅವಶ್ಯವಾಗಿದೆ ಮತ್ತು ತಾನು ತನ್ನಲ್ಲಿರುವಂತ ಪಾಪವನ್ನ ಒಪ್ಪಿಕೊಂಡು ತಂದೆಯಾದ ದೇವರ ಸನ್ನಿಧಾನದಲ್ಲಿ ತನ್ನ ಪಾಪಗಳನ್ನ ಬಿಟ್ಟು ತಂದೆಯಾದ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತ ಜೀವಿತವನ್ನ ಅಂಗೀಕರಿಸಿಕೊಳ್ಳುವಂಥದ್ದು ಅತ್ಯವಶ್ಯವಾಗಿದೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಜಕ್ಕಾಯನೆಂಬ ಒಬ್ಬ ಮನುಷ್ಯನನ್ನ ಕಾಣುವಂತವನಾಗಿದ್ದಾನೆ. ಆತನ ಆ ಒಂದು ಪಶ್ಚಾತ್ತಾಪದ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳುವ ಪ್ರತಿಯೊಬ್ಬ ಮಾನವನಿಗೂ ಒಂದು ಉದಾಹರಣೆ ಆಗಿದೆ. 10ನೇ ವಚನದಲ್ಲಿ ಹೇಳ್ತಾನೆ, 19ನೇ ಅಧ್ಯಾಯ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ತಂದೆಯಾದ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡುವಾಗ ಈ ಭೂಮಿ ಮೇಲೆ ಕೆಟ್ಟು ಹೋಗಿರುವಂತ ಅಂದ್ರೆ ಪಾಪದಿಂದ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಪಾಪಿಗಳು ಎಂದು ನಮ್ಮನ್ನ ತಿರಸ್ಕರಿಸದೆ ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ನೀತಿವಂತರನ್ನಾಗಿ ಮಾಡಲು ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟನು. ಆದ್ರೆ ಈ ಲೋಕದಲ್ಲಿ ಎಷ್ಟು ಜನರು ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕರಿಸಿಕೊಂಡಿದ್ದಾಗಿಯೂ ನಿಜವಾದಂತ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತ ಒಂದು ಪ್ರಯಾಸವನ್ನ
ತಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ ಎಂಬುದನ್ನ ನಾವು ಯೋಚಿಸಬೇಕಾಗಿದೆ. ಕ್ರಿಸ್ತನನ್ನ ಪಾಪದ ಜೊತೆಗೆ ಅಂಗೀಕರಿಸಿಕೊಳ್ಳುವಾಗ ಅದು ನಮಗೆ ನಿತ್ಯ ಜೀವವನ್ನ ತರುವುದಿಲ್ಲ ಮತ್ತು ತಂದೆಯಾದ ದೇವರ ಬಳಿಗೆ ಸೇರಿಸುವುದಿಲ್ಲ ಮತ್ತು ತಂದೆಯಾದ ದೇವರ ಯೋಜನೆಯು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗುವುದಿಲ್ಲ. ಪ್ರತಿಯೊಬ್ಬ ಯೇಸು ಕ್ರಿಸ್ತನನ್ನ ನಂಬಿರುವಂತ ದೇವರ ಮಗನು ದೇವರ ಮಗಳು ಸಂತೋಷ ಪಡಬೇಕಾದದ್ದು ಪಾಪದಿಂದ ಬಿಡುಗಡೆ ಹೊಂದಿರುವುದಕ್ಕಾಗಿ, ತಂದೆಯಾದ ದೇವರ ಬಳಿಯಲ್ಲಿ ತಮ್ಮ ಜೀವಿತ ಮತ್ತೆ ನಿತ್ಯ ಜೀವಕ್ಕೆ ಪಾತ್ರರಾಗುವಂತ ಅವಕಾಶವನ್ನ ಹೊಂದಿರುವುದಕ್ಕಾಗಿ, ಆ ಅವಕಾಶವನ್ನ ನಾವು ಸಂಪೂರ್ಣವಾಗಿ ಪಡೆಯುವವರೆಗೂ ಈ ಭೂಮಿ ಮೇಲೆ ಪಾಪದ ನಿಮಿತ್ತ ಹೋರಾಟ ಮಾಡಿ ಜಯಗಳಿಸಬೇಕೆಂಬುವಂತ ಸತ್ಯವನ್ನ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪಾಪದಿಂದ ಬಿಡುಗಡೆ ಹೊಂದದೆ, ಪಾಪವನ್ನ ತೆಗೆದು ಹಾಕದೆ, ಪಾಪವನ್ನ ವಿಸರ್ಜಿಸದೆ ದೇವರ ರಾಜ್ಯವನ್ನ ಸೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯೋಹಾನನು ನೀವೆಲ್ಲರೂ ಪಶ್ಚಾತ್ತಾಪ ಪಟ್ಟು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಇಸ್ರಾಯೇಲ್ ಜನಾಂಗಕ್ಕೆ ಸಾರಿದನು. ಅದನ್ನೇ ಪೇತ್ರನು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಇಡೀ ಜಗತ್ತಿಗೆ ಸುವಾರ್ತೆಯಾಗಿ ಸಾರಿದನು. ಈ ಜಕ್ಕಾಯನು ಒಬ್ಬ ಸುಂಕದವನಾಗಿ, ಅಂದರೆ ಒಬ್ಬ ಪಾಪಿಯಾಗಿ, ತಾನು ತಪ್ಪು ಮಾಡುವವನಾಗಿ ಜೀವಿಸುತ್ತಿದ್ದನು. ಈತನು ದೇವರ ನೀತಿಗೆ ವಿರುದ್ಧವಾಗಿ ಬದುಕುತ್ತಿದ್ದನು. ಈತನು ಸುಂಕದವನಾಗಿ ಜನರಿಂದ ಸುಂಕವನ್ನ ಒಂದಕ್ಕೆ ಪ್ರತಿಯಾಗಿ 2ರಷ್ಟು ವಸೂಲು ಮಾಡಿ ತಾನು ಐಶ್ವರ್ಯವಂತವನಾಗಿದ್ದನು. ಇದು ಅನ್ಯಾಯವಾದಂತ ಕೆಲಸವಾಗಿತ್ತು. ಇದು ಆತನು ಮಾಡಿದಂತ ಪಾಪವಾಗಿತ್ತು. ಈ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ಆತನ ಹೃದಯವು ಬಯಸುವಂತದ್ದಾಗಿತ್ತು. ಆತನು ಕ್ರಿಸ್ತನ ಬಳಿಗೆ ಓಡಿ ಬಂದು ಆತನನ್ನ ನೋಡಬೇಕೆಂಬುದಾಗಿ ಹಂಬಲಿಸಿದನು. ಆದರೆ ಆತನು ವಿಡ್ಡನಾಗಿರುವುದರಿಂದ ಆತನನ್ನ ನೋಡುವುದು ಕಷ್ಟಕರವಾಗಿತ್ತು. ಹೌದು, ನಮ್ಮ ಪಾಪಗಳ ನಿಮಿತ್ತ ತುಂಬಿದವರಾದಂತ ನಾವು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವುದು, ಯೇಸು ಕ್ರಿಸ್ತನನ್ನ ನೋಡುವುದು ಇವತ್ತು ಕಷ್ಟಕರವಾದಂತ ಸಂಗತಿಯಾಗಿದೆ. ಆದರೆ ಯೇಸು ಕ್ರಿಸ್ತನೇ ಜಕ್ಕಾಯನಿರುವಂತ ಸ್ಥಳಕ್ಕೆ ಬರುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಜಕ್ಕಾಯನು ತಾನು ಪಾಪಿಯಾಗಿದ್ದರೂ ಯೇಸು ಕ್ರಿಸ್ತನನ್ನ ನೋಡುವಂತ ಹಂಬಲದಿಂದ ಯೇಸು ಕ್ರಿಸ್ತನನ್ನ ಕಾಣುವುದಕ್ಕೆ ಪ್ರಯಾಸ ಪಡುತ್ತಿದ್ದನು. ಒಂದು ವೇಳೆ ಈ ಭೂಮಿ ಮೇಲೆ ದೇವರನ್ನ ನಂಬುವಂತ ಪ್ರತಿಯೊಬ್ಬ ವ್ಯಕ್ತಿಯು, ಮನುಷ್ಯನು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ, ಕ್ರಿಸ್ತನನ್ನ ನೋಡ ಬಯಸುವುದಾದರೆ, ಆ ಹಂಬಲದಲ್ಲಿ ಇವತ್ತು ಬದುಕುವುದಾದರೆ ಖಂಡಿತವಾಗಿಯೂ ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನು ತಾನೇ ಅವರನ್ನ ಸಂಧಿಸುವಂತವನಾಗಿದ್ದಾನೆ. ತನ್ನ ಸುವಾರ್ತೆಯ ಮುಖಾಂತರವಾಗಿ ಸಂಧಿಸುವಂತವನಾಗಿದ್ದಾನೆ. ಕ್ರಿಸ್ತನು ಆ ಜಕ್ಕಾಯನನ್ನ ಸಂಧಿಸಿದ ಕೂಡಲೇ ಆತನ ಹೃದಯದಲ್ಲಿ ಮಾರ್ಪಾಟು, ಬದಲಾವಣೆ ಆಗುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಆತನು ಒಂದು ದೊಡ್ಡದಾದಂತ ಆಲದ ಮರವನ್ನ ಹತ್ತಿ ಅಲ್ಲಿ ಮೇಲಿನಿಂದ ಕ್ರಿಸ್ತನನ್ನ ನೋಡುವುದಕ್ಕೆ ಪ್ರಯಾಸ ಪಡುವಾಗ ಯೇಸು ಕ್ರಿಸ್ತನು ಅದೇ ಮಾರ್ಗವಾಗಿ ಬಂದು ಅದೇ ಮರದ ಕೆಳಗಡೆ ನಿಂತು ಮೇಲಕ್ಕೆ ತಲೆಯನ್ನ ಎತ್ತಿ ಮೇಲೆ ಇದ್ದಂತ ಜಕ್ಕಾಯನನ್ನ ಕೆಳಗೆ ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕು ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಇವತ್ತು ನಾವು ದೇವರಿಂದ ಪಾಪದಿಂದ ಸಂಪೂರ್ಣವಾಗಿ ಎಷ್ಟೇ ದೂರವಾಗಿ ಹೋಗಿದ್ದರೂ ತಂದೆಯಾದ ದೇವರು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನ ಕರೆಯುವಂತನಾಗಿದ್ದಾನೆ. ನಾನು ಇವತ್ತು ನಿನ್ನ ಮನೆಗೆ ಬರಬೇಕು ಎಂಬುದಾಗಿ. ಯೇಸು ಕ್ರಿಸ್ತನ ಜನನವು ಇವತ್ತು ಪ್ರತಿಯೊಬ್ಬ ಮಾನವನನ್ನು ತಿರುಗಿ ಆತನ ರಾಜ್ಯಕ್ಕೆ ತಂದೆಯಾದ ದೇವರು ಕರೆಯುವಂತ ಒಂದು ಸಂದೇಶವನ್ನ ತರಬೇಕಾಗಿದೆ ಮತ್ತು ತರುವಂತದ್ದಾಗಿದೆ. ಜಕ್ಕಾಯನಿಗೆ ಈ ಸಂದೇಶವು ಅತ್ಯಮೂಲ್ಯವಾಗಿತ್ತು. ಈ ಮಾತನ್ನ ಕೇಳಿದ ಕೂಡಲೇ ತಟ್ಟನೆ ಜಕ್ಕಾಯನು ಆ ಗಿಡದಿಂದ ಕೆಳಗಡೆ ಇಳಿದು ಬಂದು ಕ್ರಿಸ್ತನನ್ನ ತನ್ನ ಮನೆಗೆ ಕರೆಕೊಂಡು ಹೋಗುವಂತನಾಗಿದ್ದಾನೆ. ಯೇಸು ಕ್ರಿಸ್ತನು ಆ ಮನೆಗೆ ಹೋದ ಕೂಡಲೇ ಆತನ ಹೃದಯದಲ್ಲಿ ಮಾನಶಾಂತರವಾಗುವುದನ್ನ ನಾವು ನೋಡುತ್ತೇವೆ. ಆತನು ತನ್ನ ಪಾಪಗಳನ್ನೆಲ್ಲ ಗ್ರಹಿಸಿಕೊಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ.
ಮತ್ತು ಇಂಥ ಪಾಪದ ಜೀವಿತದಲ್ಲಿ ನಾನು ಜೀವಿಸುವುದಾದರೆ ಕ್ರಿಸ್ತನ ಜೊತೆಯಲ್ಲಿ ನಾನು ಇರುವುದಕ್ಕೆ ನಾನು ಯೋಗ್ಯನಲ್ಲ ಮತ್ತು ಕ್ರಿಸ್ತನು ನನ್ನನ್ನು ಅಂಗೀಕಾರ ಮಾಡಿಕೊಳ್ಳುವುದಿಲ್ಲ ಎಂಬುವಂತ ಸತ್ಯವನ್ನು ತಿಳಿದುಕೊಳ್ತಾನೆ. ಆ ಕ್ಷಣದಲ್ಲಿ ಆತನಿಗೆ ಮನವರಿಕೆ ಆದ ತಕ್ಷಣ ಆತನು ತಂದೆಯಾದ ದೇವರು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನ ನೋಡಿ ಈ ಮಾತುಗಳನ್ನ ಹೇಳ್ತಾನೆ. ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಅದಕ್ಕೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಜಕ್ಕಾಯನು ಜನರು ಅವನ ಮೇಲೆ ಅಪವಾದ ಹೊರಿಸಿದ್ರು. ಈತನು ಪಾಪಿ, ಈತನ ಮನೆಗೆ ಊಟ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಹೋಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಮೇಲೆ ಅಪರಾಧವನ್ನ ದೂರನ್ನ ಹೊರಿಸುವವರಾಗಿದ್ದರು ಮತ್ತು ಜಕ್ಕಾಯನ ಮೇಲೆಯೂ ಸಹ ಅವರು ತೀರ್ಪು ಹೇಳುವಂತವರಾಗಿದ್ದರು. ಈ ಮಾತಿನಿಂದ ಜಕ್ಕಾಯನು ಬೇಸರಗೊಳ್ಳದೆ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡನು. ಅನೇಕ ಸಾರಿ ದೇವರ ವಾಕ್ಯವು ನಮ್ಮ ತಪ್ಪುಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನ ಖಂಡಿಸುವಾಗ, ನಮ್ಮನ್ನು ಎಚ್ಚರಿಸುವಾಗ ಜಕ್ಕಾಯನಂತೆ ನಮ್ಮ ತಪ್ಪುಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಮನಸ್ಸುಳ್ಳವರಾಗಬೇಕಾಗ್ತದೆ. ಒಂದು ವೇಳೆ ಇಂಥ ಸಮಯದಲ್ಲಿ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡರೆ ದೇವರು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿ ನಮಗೆ ಕೊಟ್ಟಿರುವಂತ ಒಂದು ಅವಕಾಶವನ್ನ ನಾವು ಕಳೆದುಕೊಂಡ್ರೆ ನಿತ್ಯಕ್ಕೂ ನಾವು ಪಾಪಿಗಳಾಗಿ ಜೀವಿಸಬೇಕಾಗಿದೆ. ಹಾಗಾಗದೆ ಜಕ್ಕಾಯನು ಆ ಕ್ಷಣದಲ್ಲಿ ತಾನು ಪಾಪಿ ಎಂಬುದನ್ನು ಒಪ್ಪಿಕೊಳ್ತಾನೆ ಮತ್ತು ಪಾಪಗಳನ್ನ ಕ್ಷಮಿಸಲಿಕ್ಕೆ ತನ್ನ ಪ್ರಾಣವನ್ನ ಕೊಡುವಂತ ಕ್ರಿಸ್ತನ ಮುಂದೆ ತನ್ನ ಪಾಪಗಳನ್ನ ಒಪ್ಪಿಕೊಳ್ತಾನೆ ಮತ್ತು ಪ್ರಮಾಣ ಮಾಡ್ತಾನೆ. ಇಂದಿನಿಂದ ನಾನು ಇಂಥ ಪಾಪದ ಜೀವಿತವನ್ನ ಬಿಟ್ಟು ಬಿಡ್ತೇನೆ. ನಾನು ಮಾಡಿದಂತ ತಪ್ಪಿಗಾಗಿ ನಾನು ಯಾರಿಂದಲಾದ್ರೂ ಅನ್ಯಾಯವಾಗಿ ಪಾಪದಿಂದ ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಅದನ್ನ ನಾನು 4ರಷ್ಟವರೆಗೆ ಹಿಂದಕ್ಕೆ ಕೊಟ್ಟು ನನ್ನ ಪಾಪದಿಂದ ನಾನು ಮುಕ್ತನಾಗ್ತೇನೆ. ಪ್ರತಿಯೊಬ್ಬ ಮನುಷ್ಯನು ಸಹ ಇಂಥ ಮನಸ್ಥಿತಿಗೆ ಬರಬೇಕಾಗಿದೆ. ಪಾಪ ಮಾಡುವ ಪ್ರತಿಯೊಬ್ಬನು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಬೇಕಾಗಿದೆ ಮತ್ತು ತಾನು ಮಾಡಿರುವ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಅದನ್ನ ಹಿಂತಿರುಗಿಸಬೇಕಾಗಿದೆ, ಅಂದ್ರೆ ಬಿಟ್ಟು ಬಿಡಬೇಕಾಗಿದೆ. ಮುಂದೆ ನೂತನವಾದಂತ ಕ್ರೈಸ್ತಿಯ ಜೀವಿತವನ್ನ, ಕ್ರಿಸ್ತನ ಜೊತೆಯಲ್ಲಿ ನಡೆಯುವಂತ ಅನುಭವವನ್ನ ಹೊಂದಿಕೊಳ್ಳುವವನಾಗಿ ಕ್ರಿಸ್ತನ ಜೊತೆಯಲ್ಲಿ ನಡೆಯುವುದಕ್ಕೆ, ಅಂದ್ರೆ ನೀತಿಯನ್ನ ಅನುಸರಿಸುವುದಕ್ಕೆ, ಪಾಪದಿಂದ ದೂರವಿದ್ದು ಕ್ರಿಸ್ತನ ಜೊತೆಯಲ್ಲಿ ನಡೆದು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಮಹಿಮೆಯುಳ್ಳ ಜೀವಿತವನ್ನ ಜೀವಿಸುವುದು ಅತ್ಯವಶ್ಯವಾಗಿದೆ. ಈ ಜೀವಿತವನ್ನ ಜಕ್ಕಾಯನು ಕಂಡುಕೊಂಡನು. ಆಗ ಯೇಸು ಸ್ವಾಮಿ ಆತನಿಗೆ ಹೇಳಿದ್ದೇನೆಂದರೆ, ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಹೇಳಿದನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಶುಭದ ಸಂದೇಶದ ಸುವಾರ್ತೆಯು ಲೋಕದ ಕಟ್ಟಕಡೆಯಲ್ಲಿ ಸಾರಲ್ಪಡುವಾಗ ಪ್ರತಿಯೊಬ್ಬ ಮಾನವನ ಮನೆಗೂ ಪ್ರತಿಯೊಬ್ಬ ಮಾನವನ ಹೃದಯಕ್ಕೂ ಪಾಪದ ನಿಮಿತ್ತ ಪಾಪದ ಕೊಡುವ ಸಂಬಳ ಮರಣ ಎಂಬುವಂತ ಸತ್ಯವನ್ನ ಮತ್ತು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ರಕ್ಷಿಸಲಿಕ್ಕೆ ಕಳುಹಿಸಲ್ಪಟ್ಟುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪಾಪವನ್ನ ಕ್ಷಮಿಸಲ್ಪಟ್ಟವರಾಗಿ ನಿತ್ಯ ಜೀವವನ್ನು ಹೊಂದಲು ಸಾಧ್ಯ ಎಂಬುವಂತ ಸತ್ಯವನ್ನ ಸುವಾರ್ತೆಯಾಗಿ ದೇವರು ಕಳಿಸಿಕೊಡುವಾಗ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಮ್ಮನ್ನ ಪ್ರೀತಿಸುವಂತ, ನಮ್ಮನ್ನು ಸೃಷ್ಟಿಸಿದಂತ, ಲೋಕಕ್ಕೆ ಪ್ರೀತಿಯುಳ್ಳ ತಂದೆಯಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಬಂದು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ತಂದೆಯಾದ ದೇವರು ಈ ಮಾತನ್ನ ನಮಗೆ ಹೇಳುವಂತವನಾಗಿದ್ದಾನೆ. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಪ್ರಿಯವಾದವರೇ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿದೆ. ಪ್ರತಿಯೊಬ್ಬ ಮನುಷ್ಯನು ದೇವರನ್ನ, ತಂದೆಯಾದ ದೇವರನ್ನ ಅಂಗೀಕಾರ ಮಾಡಿಕೊಂಡು ಆತನು ಕಳಿಸಿಕೊಟ್ಟುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪಶ್ಚಾತ್ತಾಪ ಪಟ್ಟು ತನ್ನ ನೀತಿಯನ್ನ ಅನುಸರಿಸಿ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿದೆ. ಈ ಶುಭದ ಸಂದೇಶವನ್ನ ಸಾರುವುದಕ್ಕೋಸ್ಕರವೇ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು
ಪಾಪದಿಂದ ದೇವರ ಸನ್ನಿಧಿಯನ್ನ ಕಳೆದುಕೊಂಡಿರುವುದರಿಂದ, ಪಾಪದ ವಶದಲ್ಲಿ ಬಿದ್ದಿರುವುದರಿಂದ, ಇವರಿಗೆ ಯಾವ ಆಶ್ರಯವೂ ಇಲ್ಲದೆ ಸೈತಾನನ ಮೋಸದ ಕೀರ್ತಿಗೆ ಒಳಗಾಗಿ ನಿತ್ಯವಾದ ಮರಣಕ್ಕೆ ಪಾತ್ರರಾಗಿರುವುದರಿಂದ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನ ಒಂದು ವೇಳೆ ಪ್ರೀತಿಸುವುದಾದರೆ, ನಂಬಿಕೆ ಇರುವುದಾದರೆ, ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನ ಸೇರಲು ಇಷ್ಟಪಡುವುದಾದರೆ, ದೇವರ ಮಗನು, ದೇವರ ಮಕ್ಕಳು ಪ್ರತಿಯೊಬ್ಬರೂ ಸಹ ಈ ಭೂಮಿ ಮೇಲೆ ಪಾಪದಿಂದ ದೂರವಿರಬೇಕಾಗಿದೆ. ಯೇಸು ಕ್ರಿಸ್ತನ ಈ ಜನನದ ಸುವಾರ್ತೆಯು ಪಾಪದ ಜೊತೆಯಲ್ಲಿ ದೇವರನ್ನ ಸಂಧಿಸುವುದಕ್ಕೆ ನಮ್ಮನ್ನ ನಡೆಸುವುದಲ್ಲ, ಬದಲಾಗಿ ಪಾಪವನ್ನ ಬಿಟ್ಟು ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಲು ನಮ್ಮನ್ನ ಕರೆಯುವಂತದ್ದಾಗಿದೆ. ಈ ಕ್ರೈಸ್ತ ಜನನದ ಶುಭದ ಸುವಾರ್ತೆಯ ಸಂತೋಷದ ಹಬ್ಬವು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತನ್ನಲ್ಲಿರುವ ಪಾಪವನ್ನ ಗ್ರಹಿಸಿಕೊಳ್ಳುವುದಕ್ಕೆ ದೇವರ ಆತ್ಮನು ಕಾರ್ಯ ಮಾಡಬೇಕಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ತನ್ನ ಪಾಪವನ್ನ ಅರ್ಥ ಮಾಡಿಕೊಂಡು ತನ್ನ ಪಾಪದಿಂದ ಬಿಡುಗಡೆ ಹೊಂದಲು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಕೊಡಲ್ಪಡುವಂತ ಸಂದೇಶ ಎಂಬುದನ್ನ ಗ್ರಹಿಸಿಕೊಳ್ಳಬೇಕಾಗಿದೆ. ಯಾಕಂತಂದ್ರೆ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನು, ದೇವರ ಮಗಳು ಆಗಿದ್ದಾರೆ. ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ದೇವರ ಕಡೆಗೆ ಹಿಂತಿರುಗಿ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಈ ಭೂಮಿ ಮೇಲೆ ಮನುಷ್ಯನ ಜನನವು ಇರುವ ತನಕ, ಮಾನವ ಸಂತತಿ ಇರುವ ತನಕ ದೇವರ ಪರಲೋಕ ರಾಜ್ಯದ ಈ ಸತ್ಯದ ಸುವಾರ್ತೆಯು ಸಾರಲ್ಪಡುತ್ತಾ ಇರುವಂತದ್ದಾಗಿದೆ. ಮತ್ತು ಪ್ರತಿಯೊಬ್ಬ ಮಾನವನ ಪಾಪಕ್ಕಾಗಿ ತಂದೆಯಾದ ದೇವರು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನ ರಕ್ಷಣೆಯ ಯೋಜನೆಯ ಈ ಶುಭದ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ಈ ಲೋಕದ ಅಂತ್ಯದವರೆಗೂ ಈ ಸುವಾರ್ತೆಯು ಸಾರಲ್ಪಡುತ್ತಾ ಪ್ರತಿಯೊಬ್ಬ ಮಾನವನ ರಕ್ಷಣೆಗಾಗಿ ಕಾರ್ಯ ಮಾಡುತ್ತಾ ಇರುವುದರಿಂದ ಪ್ರತಿ ಕ್ರಿಸ್ಮಸ್ ಹಬ್ಬವು ಪ್ರತಿಯೊಬ್ಬ ಮನುಷ್ಯನನ್ನ ತಂದೆಯಾದ ದೇವರ ರಾಜ್ಯದ ಕಡೆಗೆ ಕರೆಯುವಂತ ಸಂದೇಶವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಜಗತ್ತು ಕ್ರಿಸ್ತನಲ್ಲಿ ಸಂತೋಷಿಸುತ್ತಾ ಈ ಶುಭದ ಆಶೀರ್ವಾದವನ್ನ ಅನುಭವಿಸುತ್ತಾ ಜೀವಿಸುವುದಾದರೆ ಅದು ಈ ಲೋಕಕ್ಕೆ ಒಂದು ಸಂದೇಶವಾಗಿದೆ. ಆ ಸಂದೇಶ ಏನೆಂಬುದಾಗಿ ಹೇಳುವಾಗ, ಅಧರ್ಮ ಮಾಡುವವನು ಪಾಪ ಮಾಡುವವನಾಗಿದ್ದಾನೆ, ಪಾಪ ಮಾಡುವ ಪ್ರಾಣಿ ಸಾಯುವಂತದ್ದಾಗಿದೆ. ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನು ಹೊಂದಬೇಕಾದರೆ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಆತನ ಹೆಸರಿನ ಮೇಲೆ ದೀಕ್ಷಾ ಸ್ಥಾನ ಹೊಂದಿಕೊಳ್ಳುವಾಗ ತಂದೆಯಾದ ದೇವರು ತನ್ನ ಮಗನ ಆತ್ಮನನ್ನ ನಮಗೆ ಕಳಿಸಿಕೊಟ್ಟು ನಾವು ಆತನ ನೀತಿಗೆ ಅನುಗುಣವಾಗಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಶಕ್ತಿಯನ್ನ ಕೊಡುವಂತವನಾಗಿದ್ದಾನೆ. ನಾವು ಹೊಸದಾಗಿ ಜೀವಿಸುತ್ತೇವೆ. ಆ ನೂತನ ಜೀವಿತವು ಪರಲೋಕ ರಾಜ್ಯಕ್ಕೆ ಕ್ರಿಸ್ತನ ಬಳಿಗೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಲೋಕದ ಕಟ್ಟ ಕಡೆಯಲ್ಲಿ ಕೊನೆಯ ದಿನಮಾನಗಳಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ದೇವರು ಈ ಶುಭದ ಸಮಯದಲ್ಲಿ ಈ ಶುಭ ವಾರ್ತೆಯನ್ನ ಸಾರಿ ಸಾರಿ ಹೇಳುವುದಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ಜಕ್ಕಾಯನು ಪಶ್ಚಾತ್ತಾಪ ಪಟ್ಟು ಈ ಶುಭದ ಸಂದೇಶವನ್ನು ಅಂಗೀಕರಿಸಿಕೊಂಡು ತಂದೆಯಾದ ದೇವರಿಗೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟನು. ನೀತಿವಂತನಾಗಿ ಆತನು ಸಂಪೂರ್ಣವಾಗಿ ಬದಲಾವಣೆ ಹೊಂದಿದನು. ಹಾಗೆ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಸೃಷ್ಟಿಯಾಗಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಾಗಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಮನುಷ್ಯನು ಜಕ್ಕಾಯನ ಹಾಗೆ ತನ್ನ ಹೃದಯವನ್ನು ದೇವರ ಕಡೆಗೆ, ದೇವರ ಕೈಗೆ ಒಪ್ಪಿಸಿಕೊಟ್ಟು ದೇವರ ಚಿತ್ತವನ್ನು ಅಂಗೀಕರಿಸಿಕೊಂಡು ದೇವರ ಮಗನಾಗಿ ಬದಲಾವಣೆ ಹೊಂದಬೇಕೆಂಬುದಾಗಿ ದೇವರು ಇಷ್ಟಪಡುವಂತನಾಗಿದ್ದಾನೆ. ಅದಕ್ಕಾಗಿ ಈ ಬೆಳಗ್ಗೆ ನಮ್ಮನ್ನು ಎಚ್ಚರಿಸುತ್ತಾ ಈ ಶುಭದ ಸುವಾರ್ತೆಯನ್ನ ನಮ್ಮ ಹೃದಯದ ಬಳಿಗೆ ತರುವಂತನಾಗಿದ್ದಾನೆ. ನಮ್ಮಲ್ಲಿ ಯೇಸು ಕ್ರಿಸ್ತನಿಗಾಗಿ ಮಾರ್ಪಾಟನ್ನು ಹೊಂದಿದವರಾಗಿ ಪದ ಬಿಡುಗಡೆಗಾಗಿ ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮೆಲ್ಲಾ ಅಪರಾಧಗಳನ್ನ ಕ್ಷಮಿಸಿ ನಮ್ಮ ಪಾಪಗಳನ್ನ ಪರಿಹರಿಸಿ ನಿತ್ಯ ಜೀವವನ್ನು ನಮಗೆ ದಯಪಾಲಿಸಿಕೊಡುವಂತನಾಗಿದ್ದಾನೆ. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಕ್ರಿಸ್ಮಸ್ ಹಬ್ಬವು ಶುಭದ ಸಂದೇಶವನ್ನ ಸಾರಲ್ಪಡುವುದು ಮಾತ್ರವಲ್ಲದೆ ಪ್ರತಿಯೊಬ್ಬ ಮಾನವನನ್ನ ಮಾರ್ಪಡಿಸಿ, ಮಾನಸಾಂತರ ಪಡಿಸಿ, ನೂತನ ಪಡಿಸಿ ನಿತ್ಯ ರಾಜ್ಯಕ್ಕೆ ಸಿದ್ಧಪಡಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ ಆಗಿದೆ.
ಹಾಗೆ ಮಾಡುವ ಹಾಗೆ ದೇವರ ಆತ್ಮನು ಪ್ರತಿಯೊಂದು ಹೃದಯದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ದೇವರ ಈ ಯೋಜನೆ ಸಂಪೂರ್ಣವಾಗುವ ಹಾಗೆ ದೇವರ ಸತ್ಯದ ಸಂದೇಶವು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡುವಾಗ ಈ ಸತ್ಯವನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಆತ್ಮನನ್ನ ಕರ್ತನಾದಂತ ದೇವರು ಪ್ರತಿಯೊಬ್ಬ ಮಾನವನ ಹೃದಯಕ್ಕೆ ಒದಗಿಸಲ್ಪಡಲಿ ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗಾಗುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ಈ ಸಂದೇಶಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪರಾತ್ಪರನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ಭೂಮಿ ಆಕಾಶಗಳ ಒಡೆಯನೆ, ರಾಜಾದಿರಾಜನೇ, ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಆಲಿಸುವಂತಹ ಆ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ತಂದೆ, ಜಗದುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ತಂದೆ, ನಮ್ಮೆಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತಾ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಅಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ದೇವರೇ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಿನ್ನ ವಾಕ್ಯಗಳಿಂದ ತಂದೆ ನಮ್ಮನ್ನು ರೂಪಿಸ, ನಿನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ರಾಜ. ನಮ್ಮ ಬಲಹೀನತೆಯನ್ನು ತೆಗೆದುಹಾಕಿ ಹೌದಪ್ಪ, ನಿಷ್ಕಳಂಕ ಹೌದಪ್ಪ ಪರಿಶುದ್ಧ ಜೀವಿತವನ್ನು ಜೀವಿಸುವಾಗಿ ಹೌದಪ್ಪ ತಂದೆ ನಮ್ಮನ್ನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ ತಂದೆ, ಈ ಒಂದು ದೇಶದಲ್ಲಿ ನಮ್ಮನ್ನು ಇಟ್ಟಿದೆಯಾ, ನಿನಗೆ ಸ್ತೋತ್ರ. ಎಷ್ಟೋ ಜನರಪ್ಪ ತಂದೆ ನಿನ್ನನ್ನು ಅರಿಯದೆ ಈ ಲೋಕದಲ್ಲಿ ಇದ್ದಾರಪ್ಪ. ಅಪ್ಪ ತಂದೆ, ಎಲ್ಲರೂ ಅರಿಯುವಂತೆ ಅಪ್ಪ ತಂದೆ ನಡೆಸಲು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಆತನನ್ನು ನೀನು ಕಳಿಸಿಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಾವು ಬೇಡ ಯಾರ ನಾಶನದಲ್ಲಿ ಸಂತೋಷ ಪಡುವ ದೇವರು ನೀನಲ್ಲಪ್ಪ, ನಾನು ಬೇಡವನಾಗಿದ್ದೇನಪ್ಪ ತಂದೆ. ಹೌದಪ್ಪ, ನಿನ್ನ ವಾಕ್ಯ ಹೌದಪ್ಪ ತಂದೆ, ನಿನ್ನನ್ನು ಎಲ್ಲರೂ ಅಪ್ಪ ತಂದೆ ಅರಿಯುವಂತೆ ನೀನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ, ಆರಾಧನೆ ಆಗಲಿ ಅಪ್ಪ ತಂದೆ. ಅಪ್ಪ ತಂದೆ, ನಾನು ಬೇಡವನಾಗಿದ್ದೇನಪ್ಪ ತಂದೆ. ನಮ್ಮ ದೇವರು ಹೌದಪ್ಪ ತಂದೆ, ನಮ್ಮೆಲ್ಲರನ್ನು ಬಲಗೊಳಿಸಿ ನಮ್ಮನ್ನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಮ್ಮ ಪ್ರಾರ್ಥನೆಯನ್ನು ಕೇಳುವ ನಿನ್ನೆಲ್ಲರೆಲ್ಲರೂ ನಿನ್ನ ಬಳಿಗೆ ಬರುವರು ಅಂತ ಹೇಳುವಾಗ ಅಪ್ಪ ತಂದೆ, ನಿನ್ನ ಕಡೆಗೆ ಬರುವವರನ್ನು ನೀನು ತಳ್ಳಿ ಬಿಡುವ ದೇವರಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಹೌದಪ್ಪ ತಂದೆ, ಜಕ್ಕಾಯನ ಹೌದಪ್ಪ ಜೀವಿತದಲ್ಲಿ ಹೌದಪ್ಪ ಜಕ್ಕಾಯನು ಹೌದಪ್ಪ ಸುಂಕದವನು ಪಾಪಿಯಾಗಿದ್ದನು. ಆದರೆ ಅಪ್ಪ ತಂದೆ, ನೀನು ಅವನ ಮನೆಗೆ ಹೋಗುವಾಗ ಆ ಮನೆಗೆ ಅಪ್ಪ ತಂದೆ ಅದೊಂದು ಬಿಡುಗಡೆ ಆಯಿತು. ಹೌದಪ್ಪ, ಹಾಗೆ ಈ ರೀತಿ ಅಪ್ಪ ತಂದೆ ಎಲ್ಲರ ಒಂದು ಹೌದಪ್ಪ ಹೃದಯದಲ್ಲಿ ಹೌದಪ್ಪ ಎಲ್ಲರ ಜೀವಿತದಲ್ಲಿ ಅಪ್ಪ ತಂದೆ ನೀನು ಕಾರ್ಯ ಮಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ, ಆರಾಧನೆ ಆಗಲಿ ಅಪ್ಪ ತಂದೆ. ಬಂದು ಸೇರಿದಂತಹ ಒಬ್ಬೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತಾ ನಾನು ಪ್ರಾರ್ಥನೆ ಮಾಡುವರಾಗಿದ್ದು ಅಪ್ಪ ತಂದೆ, ಎಲ್ಲರನ್ನು ಬಲಪಡಿಸಪ್ಪ. ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನೆಲ್ಲರನ್ನು ಉಪಯೋಗಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಎಲ್ಲರಿಗೂ ಒಳ್ಳೆ ಆರೋಗ್ಯ, ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿಮಗೆ ಸ್ತೋತ್ರ. ಹೌದಪ್ಪ, ನಿನ್ನ ವಾಕ್ಯಗಳಿಂದ ಯಾವಾಗಲೂ ನಮ್ಮ ಹತ್ರ ಮಾತನಾಡುತ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ಅಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅತ್ತೆಯವರಿಗೆ ಪ್ರಾರ್ಥನೆ ಮಾಡಿ. ತಂಗ್ಯವ ಆಮೇಲೆ ವಿನು ಅಂಡ್ ಪೂಜಾ. ಸೊ ಮಿಸ್ಸಸ್ಗೆ ಸ್ವಲ್ಪ ಕೈಕಾಲು ಹರಿತಾ ಇದಂತೆ,
ಮಂಡಿ ನೋವು ಎಲ್ಲ ಸ್ವಲ್ಪ ಜಾಸ್ತಿ Okay. ಆಗಿದೆ. Okay. ಲಲಿತಾ. ಅಷ್ಟೇ, ನಮ್ಮ ಫ್ಯಾಮಿಲಿಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟ್ರೆ. Okay. ನಮ್ಮ ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡಿ. ಹೊಸ ಕೆಲಸ ಸೋಮವಾರದಿಂದ ಸ್ಟಾರ್ಟ್ ಆಗ್ಬೇಕು ನನ್ಗೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಮಾನವನ ಜೀವಿತದಲ್ಲಿ ನಡೆದು ಹೋದಂತ ಕಹಿಯಾದಂತ ಮರಣದ ಪಾಪದ ಜೀವಿತದ ಅನುಭವದಿಂದ ಬಿಡುಗಡೆ ಮಾಡಿ ಪರಲೋಕ ರಾಜ್ಯದಲ್ಲಿ ನಿತ್ಯವಾದ ಸಂತೋಷವನ್ನ, ಸಮಾಧಾನವನ್ನ, ನೀತಿಯ ಜೀವಿತವನ್ನ ಅನುಭವಿಸುವುದಕ್ಕೋಸ್ಕರ ಕಳೆದು ಹೋದ ಕುರಿಯನ್ನ ಹುಡುಕಿಕೊಂಡು ಹೋದ ಕುರುಬನಂತೆ, ತಪ್ಪಿ ಹೋದ ಮಗನಿಗಾಗಿ ಎದುರು ನೋಡುತ್ತಿರುವ ತಂದೆಯಂತೆ ಸ್ವಾಮಿ, ನೀನು ನಮ್ಮ ಹಿತಕ್ಕಾಗಿ, ನಮ್ಮ ಹಿಂತಿರುಗಿ ಬರುವುದಕ್ಕಾಗಿ ನಿನ್ನ ಪರಲೋಕ ರಾಜ್ಯದ ಮಾರ್ಗವನ್ನ ಸಿದ್ಧ ಮಾಡಿ ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ನಮ್ಮೆಲ್ಲರ ಪಾಪದ ನಿಮಿತ್ತ, ನಮ್ಮ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನನ್ನು ಸಿಲುಬೆಯ ಮೇಲೆ ಮರಣಕ್ಕೆ ಒಪ್ಪಿಸಲು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಸ್ವಾಮಿ ನವಜಾತ ಶಿಶುವಾಗಿ ನೀನು ಕಳಿಸಿಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇಡೀ ಪ್ರಪಂಚವೇ ಈ ಸಂಭ್ರಮದ ದಿನವನ್ನ ಆಚರಿಸಲು ಸಿದ್ಧವಾಗುತ್ತಿರುವಾಗ, ಈ ಕೊನೆಯ ಕಾಲದಲ್ಲಿ ನಾಶವಾಗುತ್ತಿರುವ ಈ ಲೋಕವನ್ನ ರಕ್ಷಿಸಲು ಮತ್ತೆ ನಿನ್ನ ಪ್ರೀತಿಯ ಸಂದೇಶವನ್ನು ಸ್ವಾಮಿ ಜಗತ್ತಿನಾದ್ಯಂತ ನೀನು ಸೃಷ್ಟಿ ಮಾಡಿರುವ ಎಲ್ಲಾ ನಿನ್ನ ಪ್ರಿಯ ಮಾನವರು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಹಂಬಲಿಸುತ್ತಾ, ಎಚ್ಚರಿಸುತ್ತಾ, ಕಾರ್ಯ ಮಾಡುತ್ತಾ ಬರುತ್ತಾ ಇದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಅಂಗೀಕಾರ ಮಾಡಿಕೊಂಡವರಿಗೆ ಮಾತ್ರ ಅಲ್ಲ, ನಿನ್ನನ್ನು ತಿಳಿಯಬೇಕಾದಂತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ ಸ್ವಾಮಿ. ಅಧರ್ಮ ಮಾಡುವವನು ಪಾಪ ಮಾಡುವವನಾಗಿದ್ದಾನೆ. ಪಾಪದ ಸಂಬಳ ಮರಣ. ಮರಣದಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು ನಮ್ಮನ್ನೂ ಸಹ ಮೃತ್ಯುಂಜಯರನ್ನಾಗಿ ಮಾಡಲು ಜೀವದಿಂದ ಎದ್ದು ಬಂದಿದ್ದಾನೆ. ಆತನಲ್ಲಿ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದಲು ಸಾಧ್ಯ ಎಂಬುದನ್ನು ಸಾಬೀತು ಮಾಡುವುದರಿಂದ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನ ಮುಖಾಂತರವಾಗಿ ನೀನು ಹುದುವಾಗಿ ಕೊಟ್ಟಿರುವ ನಿತ್ಯ ಜೀವದ ವರವನ್ನ ಪಡೆದುಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಸತ್ಯದ ಸುವಾರ್ತೆಯು ಜಗತ್ತಿನ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯನಿಗೆ ಸಾರಿ ಹೇಳುವಂತೆ ಕೃಪೆ ತೋರು. ಜಕ್ಕಾಯನು ತನ್ನ ಪಾಪವನ್ನ ಗ್ರಹಿಸಿಕೊಂಡ ಹಾಗೆ ಪ್ರತಿಯೊಬ್ಬ ಮನುಷ್ಯನು ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ತನ್ನ ಪಾಪವನ್ನ ಅರಿತು ತಿಳಿದು ಬಿಟ್ಟು ಪಶ್ಚಾತ್ತಾಪ ಪಟ್ಟು ನೂತನ ಹೃದಯವನ್ನ ಹೊಂದಿದವನಾಗಿ ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಸತ್ಯದ ಸುವಾರ್ತೆಯ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಸ್ವಾಮಿ ಯೇಸು ಕ್ರಿಸ್ತನ ಜನನವಾಗುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ಹೃದಯದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನು ನೆಲೆಸುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಯೇಸು ಕ್ರಿಸ್ತನು ನೆಲೆಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆ ಅಪಾರವಾದದ್ದು ಸ್ವಾಮಿ. ಈ ಲೋಕದ ಕಟ್ಟ ಕಡೆಯವರೆಗೂ ನೀನು ಸ್ವಾಮಿ ಮಾನವನ ಹಿಂತಿರುಗಿ ಬರುವುದಕ್ಕಾಗಿ ನೀನು ಹೋರಾಟ ಮಾಡುತ್ತಿದ್ದೀಯಪ್ಪ. ಪವಿತ್ರಾತ್ಮನ ಮುಖಾಂತರವಾಗಿ ಈ ಲೋಕದಲ್ಲಿ ಕಾರ್ಯ ಮಾಡುತ್ತಾ ಇದ್ದೀಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಸಭೆಯ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ, ಸಭೆಯಲ್ಲಿ ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಪ್ರೀತಿಸುತ್ತಿರುವ ಪ್ರತಿಯೊಬ್ಬ ನಿನ್ನ ಮಗಳ ಮುಖಾಂತರವಾಗಿ ಈ ಸತ್ಯದ ಸಂದೇಶವು ಲೋಕದ ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡಬೇಕಾಗಿದೆ ಸ್ವಾಮಿ. ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ಸತ್ಯವು ತಿಳಿಸಲ್ಪಡಬೇಕಾಗಿದೆ ಸ್ವಾಮಿ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ ಸ್ವಾಮಿ. ಈ ಕೊನೆಯ ಕಾಲದಲ್ಲಿ
ನಿನ್ನ ಬರುವಂತ ಈ ಆಗುವಂತ ಈ ಸಮಯದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮಾನವನನ್ನ ಎಚ್ಚರಪಡಿಸುವ ಹಾಗೆ, ಪ್ರತಿಯೊಬ್ಬ ಮನುಷ್ಯನನ್ನ ಸ್ವಾಮಿ ನಿನ್ನ ರಾಜ್ಯದ ಕಡೆಗೆ ತಿರುಗಿಸುವ ಹಾಗೆ, ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ಯೇಸು ಕ್ರಿಸ್ತನನ್ನ ತನ್ನ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತಾಗುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ. ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಉಪಯೋಗಿಸಲಿ ಸ್ವಾಮಿ. ನಿನ್ನ ವಾಕ್ಯವು ಪ್ರತಿಯೊಬ್ಬ ಮಾನವನ ಹೃದಯವನ್ನ ಮುಟ್ಟುವಂತೆ, ಪ್ರವೇಶಿಸುವಂತೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಹೃದಯದ ಬಾಗಿಲನ್ನು ತೆರೆದು ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆ ಧರ್ಮದಿಂದ ದೂರಾಗಿ ಧರ್ಮದ ಕಾರ್ಯಗಳನ್ನ ಮಾಡಿ ನೀತಿವಂತರಾಗಿ ಬದುಕಿ ನಿನ್ನ ನೀತಿಯನ್ನು ಅನುಸರಿಸಿ ನಿತ್ಯ ಜೀವನಕ್ಕೆ ಪಾತ್ರರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ವರ್ಷದ ಹಬ್ಬದ ಆಶೀರ್ವಾದಗಳನ್ನ ಅನುಭವಿಸಲು ಸಿದ್ಧವಾಗಿರುವಂತ ಕ್ರೈಸ್ತ ಜಗತ್ತನ್ನ ಆಶೀರ್ವದಿಸು. ಕೇವಲ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನ ಪಡೆಯಲು ಸಾಧ್ಯವಿಲ್ಲ. ಪಾಪದಿಂದ ಬಿಡುಗಡೆ ಹೊಂದಿದಾಗ ಮಾತ್ರ ನಿತ್ಯ ಜೀವವನ್ನು ಹೊಂದಲು ಸಾಧ್ಯ ಎಂಬುದನ್ನ ಕ್ರೈಸ್ತಿಯ ಜಗತ್ತಿಗೂ ತಿಳಿಯಪಡಿಸು. ಪ್ರತಿಯೊಬ್ಬ ಕ್ರೈಸ್ತನು ಸ್ವಾಮಿ ತನ್ನಲ್ಲಿರುವ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಜಕ್ಕಾಯನಂತೆ ಸ್ವಾಮಿ ನೂತನ ಹೃದಯಕ್ಕಾಗಿ ನಿನ್ನನ್ನು ಹಂಬಲಿಸಿ ನಿನ್ನನ್ನು ಕಂಡುಕೊಂಡು ನಿನ್ನಲ್ಲಿರುವಂತಹ ನಿತ್ಯವಾದಂತಹ ಸಮಾಧಾನವನ್ನು ಹೊಂದಲು, ಪಾಪದಿಂದ ಬಿಡುಗಡೆ ಹೊಂದಲು ಕಾರ್ಯ ಮಾಡು ಸ್ವಾಮಿ. ಪಾಪದ ಬಿಡುಗಡೆ ಹೊಂದಿದಂತ ನೀತಿಯ ಜೀವಿತದ ಸಾಕ್ಷಿಯ ಜೀವಿತ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ ಈ ಭೂಮಿ ಮೇಲೆ ಸ್ವಾಮಿ ಇತರ ಎಲ್ಲಾ ಜನಾಂಗಗಳಿಗೂ ಮಾದರಿಯಾಗಿ ಸಿಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ದಿನವನ್ನ ಆಶೀರ್ವದಿಸು. ಈ ತಿಂಗಳು ನಿನ್ನ ಸೇವೆ ಇನ್ನಷ್ಟು ಉಲ್ಬಣವಾಗಿ ಉನ್ನತವಾಗಿ ಈ ಭೂಮಿ ಮೇಲೆ ಸಾರಲಿಕ್ಕಾಗುವಂತೆ ನಿನ್ನ ಆತ್ಮನ ಕಾರ್ಯಗಳು ನಡೆಯುವಂತೆ ಕೃಪೆ ತೋರು ಸ್ವಾಮಿ. ಪ್ರತಿಯೊಬ್ಬರನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಈ ಕೊನೆಯ ಕಾಲದಲ್ಲಿ ಸ್ವಾಮಿ ವಿಶೇಷವಾಗಿ ಈ ದಿನಮಾನಗಳಲ್ಲಿ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಿನ್ನ ಹಸ್ತಪಡಿಸ್ತೇನೆ. ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನ ಕಡೆಗೆ ನೋಡುತ್ತವೆ ಸ್ವಾಮಿ. ನೀನು ಪರಲೋಕದಿಂದ ಎಲ್ಲಾ ಜೀವಿಗಳ ಅವಶ್ಯಕತೆಗಳನ್ನ ಒದಗಿಸಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಈ ಭೂಮಿ ಮೇಲೆ ಸಮಾಧಾನದಿಂದ ಬದುಕುವಂತೆ ಹೊತ್ತಿಗೆ ಬೇಕಾದದನ್ನ ಒದಗಿಸಿಕೊಡುವಂತ ದೇವರು ನೀನಾಗಿದ್ದಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಕಷ್ಟ, ಸಂಕಟ, ಬಾಧೆ, ಬಡತನದಲ್ಲಿ ಬಳಲುತ್ತಿರುವಂತ ಜನರನ್ನ ಕರುಣಿಸು. ಹೊತ್ತಿಗೆ ಬೇಕಾದದ್ದನ್ನ ಒದಗಿಸಿಕೊಡು. ಸಂಕಷ್ಟದಿಂದ ಬಿಡುಗಡೆ ಮಾಡು, ಕಾಯಿಲೆಗಳಿಂದ ಬಿಡುಗಡೆ ಮಾಡು, ಎಲ್ಲಾ ರೀತಿಯಾದಂತ ದುಷ್ಟತ್ವದ ಬಂಧನದಿಂದ ಬಿಡುಗಡೆ ಮಾಡು. ದುರ್ಮರಣಗಳಿಂದ, ಅಪಾಯ ಅಪಘಾತಗಳಿಂದ ತಪ್ಪಿಸಿ ಪ್ರತಿಯೊಂದು ಕುಟುಂಬವೂ ಸ್ವಾಮಿ ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಸ್ವಾಮಿ ನಿತ್ಯ ಜೀವದ ಬಾಧ್ಯತೆಯನ್ನ ಹೊಂದಿಕೊಳ್ಳಿಕ್ಕಾಗುವಂತೆ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ ಈ ಬೆಳಿಗ್ಗೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಮುಂದೆ ಇರುವಾಗ ನಿನ್ನ ಕೃಪಾಸ್ಥಿತಿ ಈ ಮಕ್ಕಳನ್ನ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸಹೋದರಿ ಮಹಮ್ಮದಿಯನ್ನ ನೀನು ಮುಟ್ಟಿ ಗುಣಪಡಿಸಪ್ಪ. ಆ ಮಗಳು ಸಂಪೂರ್ಣವಾಗಿ ಗುಣ ಹೊಂದಲಿ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿ ಸ್ವಾಮಿ. ಪ್ರತಿಗೋಸ್ಕರ ಸ್ತೋತ್ರಪ್ಪ. ಆತನನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸು ಸ್ವಾಮಿ. ಮಂಜುನಾಥ್ ಅವರನ್ನು ಸಹ ಮುಟ್ಟಿ ಗುಣಪಡಿಸು ಕರ್ತನೆ. ಹೋಗ್ರಂತ ಶಿವರಾಜ್ ಜಾಂಟಿ ಅವರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಹೆಚ್ಚಿನ ಸೇವೆಯಲ್ಲಿ ಅವರನ್ನು ಉಪಯೋಗಿಸು ಸ್ವಾಮಿ. ಉಲ್ಲಾಸನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಆತನನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಮಗಳಾದಂತ ಆದ್ಯಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳನ್ನ ಮುಟ್ಟಿದ್ದಿ, ವಾಸಿ ಮಾಡಿದಿ, ಇದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ಆ ಕುಟುಂಬದಲ್ಲಿ ಕಾರ್ಯ ಮಾಡಿ ಆ ಮಕ್ಕಳು ಆರೋಗ್ಯವಂತರಾಗಿ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು ಸ್ವಾಮಿ. ಅಮೂಲ್ಯ ಮಗಳನ್ನ ಮುಟ್ಟಿದ್ದಿ, ಗುಣಪಡಿಸಿದಿ, ಇದಕ್ಕಾಗಿ ಸ್ತೋತ್ರ. ಮಗಳನ್ನು ಇನ್ನೂ ಹೆಚ್ಚಿನ ಆರೋಗ್ಯದಿಂದ ತುಂಬಿಸಿ ನೀತಿಯ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಕರ್ತನೆ ಸಹೋದರ ವಿನಯ್ ಮತ್ತು ಪೂಜಾ ಅವರನ್ನ ಒಪ್ಪಿಸ್ತೇನೆ ಸ್ವಾಮಿ. ನೀನು ಅವ್ರನ್ನ ಮುಟ್ಟಪ್ಪ, ಬಲಪಡಿಸು. ಅವ್ರಿಗಿರ್ತಕ್ಕಂಥ ಚಿಂತ ಭಾರವನ್ನ ತೆಗೆದು ಹಾಕು. ಅವರಿಗೆ ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು ಸ್ವಾಮಿ. ನಿನ್ನ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಲು, ನಿನ್ನ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಜೀವಿಸಲು ಕೃಪೆ ತೋರು ಸ್ವಾಮಿ. ಅವ್ರನ್ನ ಬಲಪಡಿಸು ಸ್ವಾಮಿ. ಹಿರಿಯರಾದಂತ ತಂಗಿವಾರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟು ಸ್ವಸ್ಥಪಡಿಸು. ಅವರು ಕೊನೆಯ ಕ್ಷಣಗಳನ್ನ ಎದುರಿಸುತ್ತಿರುವಾಗ ನಿಶ್ಚಿತವಾದಲ್ಲಿ ಅವರಿಗೆ ಬಿಡುಗಡೆ ನೀಡಿ ಆರೋಗ್ಯವನ್ನು ದಯಪಾಲಿಸಿ ಸಮಾಧಾನದಿಂದ ಬದುಕುವಂತೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಶ್ರೀಮತಿ ಲಲಿತಾ
ಆ ಪ್ರೇಮನಾಥ್ ಕೋಲ್ಕರ್ ಅವ್ರನ್ನ ಆಶ್ವಾಸು ಸ್ವಾಮಿ. ಅವರಿಗಿರ್ತಕ್ಕಂಥ ನೋವು ಬಾಧೆಗಳನ್ನ ತೆಗೆದು ಹಾಕು, ಅವರಿಗೆ ಬಿಡುಗಡೆ ಕೊಡು, ಪರಿಪೂರ್ಣವಾದ ಸ್ವಸ್ಥತೆಯನ್ನು ಕೊಡು, ಆರೋಗ್ಯ ಕೊಡು. ಎಲ್ಲಾ ಬಾಧೆಗಳಿಂದ ಬಿಡುಗಡೆ ಹೊಂದಿ ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಅವರನ್ನ, ಅವ್ರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನ, ಸೊಸೆಯರನ್ನ ಕುಟುಂಬವಾಗಿ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಅವನ್ನ ಬಲಪಡಿಸು, ಆಧರಿಸು, ಪರಾಮರಿಸು, ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ಸಹೋದರ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ. ಅವ್ರ ಪ್ರಯಾಸ ಪ್ರಯತ್ನಗಳಲ್ಲಿ ಆಶೀರ್ವದಿಸು. ಇವತ್ತು ಸ್ವಾಮಿ ಅವರು ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ಘನಪಡಿಸುವ ಹಾಗೆ, ನಿರೀಕ್ಷೆಯುಳ್ಳವರಾಗಿ ಮುಂದೆ ಹೋಗುವಾಗ ನಿನ್ನ ಪ್ರಸನ್ನತೆ ಅವರೊಂದಿಗಿರಲಿ ಸ್ವಾಮಿ. ಅವರಿಗೆ ಬೇಕಾದ ಎಲ್ಲಾ ಸಹಾಯವನ್ನು ಒದಗಿಸಿಕೊಟ್ಟು ಸಿಗಬೇಕಾದಂತ ಕೆಲಸವನ್ನ ದಯಪಾಲಿಸಿ ಅವರ ಆಶೀರ್ವಾದದಾಯಕವಾಗಿ ಸ್ವಾಮಿ ನಿನ್ನನ್ನು ಕೊಂಡಾಡಲು, ಸಂತುಷ್ಟಿ ಸಹಿತವಾಗಿ ನಿನ್ನನ್ನು ಆರಾಧಿಸಲು ಕೃಪೆ ತೋರಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಇರುವ ಯಾವುದೇ ಅಡೆತಡೆಗಳನ್ನ, ಅಡ್ಡಿ ಆತಂಕಗಳನ್ನ ತೆಗೆದು ಹಾಕಿ ನಿರಾತಂಕವಾಗಿ, ನಿರ್ಭಯದಿಂದ, ಸಂತೋಷದಿಂದ, ಆರೋಗ್ಯ ಸುಕ್ಷೇಮದಿಂದ ಕುಟುಂಬ ಮಕ್ಕಳೊಟ್ಟಿಗೆ ಆ ಕುಟುಂಬದಲ್ಲಿ ಎಲ್ಲರೂ ನಿನ್ನಲ್ಲಿ ಉಲ್ಲಾಸಿಸುವ ಹಾಗೆ, ಸಂತೋಷಿಸುವ ಹಾಗೆ ಪ್ರತಿದಿನವೂ ಜಯವನ್ನು, ಶುಭವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಏಲಿಯನ್ ಪಾಲ್ ಅಮ್ಮ ಅವರನ್ನು ಆಶ್ವಾದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾದಿಸು, ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶ್ವಾದಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾದಿಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಾದಿಸು, ಶಾಲೆಯನ್ನು ಆಶ್ವಾದಿಸು ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ಮಗಳಾದಂತ ಆನೆ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬದಲ್ಲಿ ಇರ್ತಂತ ಎಲ್ಲರನ್ನ ಆಶ್ವಾದಿಸು, ದುಡಿಯುವಂತ ಕೈಗಳನ್ನ ಬಲಪಡಿಸು, ಆರೋಗ್ಯ ಸುಕ್ಷೇಮಗಳನ್ನು ಕೊಡು ಸ್ವಾಮಿ. ಅವರಿರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ನೀರಿಸಿ, ಸುಕ್ಷೇಮದಿಂದ ತುಂಬಿಸಿ, ನೀತಿಯ ಸೇವೆಯಲ್ಲಿ ಬಲಪಡಿಸಿ, ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ನಿನ್ನ ಮಗಳನ್ನ ಉಪಯೋಗಿಸ್ಕೋ ಸ್ವಾಮಿ. ಹಿರಿಯರಾದಂತೆ ಸಂಸಾರಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗೆ ಬೇಕಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸ್ತು, ಅವ್ರು ಮಾಡುವಂತ ಕೆಲಸಗಳನ್ನ ಆಶ್ವಸ್ತು, ಬರಬೇಕಾದಂತ ಅವರ ಹಣವನ್ನ ಹಿಂದಕ್ಕೆ ಬರಗೊಳಿಸು ಸ್ವಾಮಿ. ಎಲ್ಲ ಕೇಡಿನಿಂದ ಅವ್ರನ್ನ ತಪ್ಪಿಸಿ ನಿನ್ನ ಭಯ ಭಕ್ತಿಯಲ್ಲಿ ನಡೆಸು ಸ್ವಾಮಿ. ಹಿರಿಯರಾದಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ. ನಿನ್ನ ಕೃಪೆ ಅವರ ಮೇಲಿರಲಿ, ಆತ್ಮನ ನಡೆಸುವಿಕೆ ಅವರೊಂದಿಗಿರಲಿ. ಕೊಟ್ಟಂತ ಮಕ್ಕಳು, ಮೊಮ್ಮಕ್ಕಳ ಜೊತೆಯಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿಯಿಂದ ನಿನ್ನನ್ನು ಆರಾಧಿಸುತ್ತಾ, ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುತ್ತಾ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಆ ಕುಟುಂಬವನ್ನ ಪರಾಮರಿಸಿ ನಡೆಸು ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಎಲ್ಲರ ಜೊತೆಗಾರನು ನೀನಾಗಿರು. ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರನ್ನ ಅನುದಿನ ಉಪದೇಶಿಸು, ಆತ್ಮಿಕ ಭಾರವುಳ್ಳವರನ್ನಾಗಿ ಮಾಡು. ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಆತ್ಮಿಕ ವರಗಳನ್ನು ಅನುಗ್ರಹಿಸು. ಪರಲೋಕದ ಶಕ್ತಿ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಈ ಬೆಳಿಗ್ಗೆ ನನ್ನನ್ನು ನಿನ್ನ ಕೊಟ್ಟಿರುವಂತ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯರನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇವೆ ಸ್ವಾಮಿ. ನಿನ್ನ ದಯೆ ನಮ್ಮ ಮೇಲಿರಲಿ ಸ್ವಾಮಿ. ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ದಿನ ಪ್ರಪಂಚದ ಮೂಲೆ ಮೂಲೆಯಲ್ಲಿ, ಜನಾಂಗಗಳ ಮಧ್ಯದಲ್ಲಿ ನಿನ್ನ ಜನಾಂಗವು ನಿನ್ನನ್ನು ಆರಾಧಿಸುತ್ತಿರುವಾಗ ನಿನ್ನ ಪ್ರಸನ್ನತೆ ಎಲ್ಲಾ ಸಭೆಗಳಲ್ಲಿ ಕೂಡಿ ಬರುವಂತ ದೇವ ಮಂದಿಯ ಸಂಗಡ ಇರ್ಲಿ ಸ್ವಾಮಿ. ಪ್ರತಿಯೊಂದು ಬೋಧನೆಯನ್ನು ಆಶೀರ್ವದಿಸು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಮಕ್ಕಳನ್ನು ಆಶೀರ್ವದಿಸು. ಈ ಶುಭದ ಸಂದೇಶವು, ಸತ್ಯದ ಸುವಾರ್ತೆಯು, ಸಬ್ಬತ್ತಿನ ಆಶೀರ್ವಾದವು ಪ್ರತಿಯೊಬ್ಬ ಮಾನವನ ಜೀವಿತಕ್ಕೂ ಕ್ರಿಸ್ಮಸ್ ಮುಖಾಂತರವಾಗಿ ಒದಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಈ ದಿನಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇನೆ. ನಿನ್ನ ಆತ್ಮನು ನಮ್ಮೊಂದಿಗಿದ್ದು ನೀನು ನಮ್ಮನ್ನ ಪ್ರೀತಿಸಿ ನಮಗೆ ನೀನು ಹುದುವಾಗಿ ಕೊಟ್ಟಿರುವಂತ ನಿತ್ಯ ಜೀವಕ್ಕಾಗಿ ನಮ್ಮೆಲ್ಲರನ್ನ ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು
ತಲೆಬಾಗಿ ಬಂದಿರುವಂತಹ ದೇವ ಮಂಡಳಿಯೊಂದಿಗೆ, ದೇವರ ಸಭೆಯೊಂದಿಗೆ, ಈ ದಿನ ಆರಾಧನೆ ಮಾಡುತ್ತಿರುವ ಪ್ರತಿಯೊಂದು ಸಭೆಯೊಂದಿಗೆ, ಸತ್ಯಕ್ಕಾಗಿ ಹಂಬಲಿಸಿ ಸತ್ಯವನ್ನು ಹುಡುಕುತ್ತಿರುವ ಪ್ರತಿಯೊಂದು ಆತ್ಮದೊಂದಿಗೆ, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲು ನೀನು ಆರಿಸಿಕೊಂಡಂತ ಎಲ್ಲಾ ನಿನ್ನ ಪ್ರಿಯರೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.